ಸಣ್ಣಗೌಡ ಇವರು ಪ್ರಥಮನ ಪಾತ್ರಕ್ಕೆ 150 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಅವ್ರು ಬಂದು ಸ್ವೀಕಾರ ಮಾಡಿ. ಕೊಟ್ಟಂತಹ ಅಭಿಮಾನಿಗಳಿಗೆ ಈ ಸ್ಥಳ ಸಾನ್ನಿಧ್ಯ ದೇವರಾದಂತಹ ಕುರಿದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಸಂಪತ್ತನ್ನು ಕರುಣಿಸಲಿ ಅಂತ ಕೇಳ್ತಾರೆ. ಬಂದಾಗಲೇ ಎಲ್ಲರ ಎದೆಯಲ್ಲಿ ನಡುಕ ಉಂಟಾಗುತ್ತದೆ. ಯಾಕೆ? ಬಂದಾಗ ಮಲಗಿದವರು ಎದ್ದು ಕುಳಿತಿದ್ದಾರೆ, ಕುಳಿತಿಯವರು ಎದ್ದು ನಿಂತಿದ್ದಾರೆ. ಈ ಪ್ರಳಯನ ಪ್ರವೇಶವೇ ಹಾಗೆ. ಇವನ ಪ್ರವೇಶಕ್ಕೆ ಬಿರುಗಾಳಿ ಸುಂಟರ ಗಾಳಿಗಳು ಸೃಷ್ಟಿಯಾಗುತ್ತದೆ. ನೆಟ್ಟ ದೃಷ್ಟಿಗೆ ಸೂರ್ಯ ಚಂದ್ರನ ಚಲನೆ ನಿಲ್ತದೆ. ದಿಟ್ಟ ನೋಟಕ್ಕೆ ಗ್ರಹಣ ಸಂಭವಿಸುತ್ತದೆ. ಸ್ನೇಹಕ್ಕೆ ಸ್ನೇಹ, ಸ್ನೇಹಕ್ಕೆ ಬದ್ಧ ಈ ಪ್ರಳಯ. ಅದೇ ಸ್ನೇಹಕ್ಕೆ ಎದುರಾಗಿ ನಿಂತರೆ ಕಂಟಕಪ್ರಾಯನಾಗುತ್ತಾನೆ. ಇಲ್ಲಿಯವರೆಗೆ ಚಿಕ್ಕಂದಿನಲ್ಲಿ ತಂದೆ ತಾಯಿಯ ಜೊತೆಗೆ ಬೆಳೆದೆ, ಸರಿಯಾದ ಸಮಯಕ್ಕೆ ವಿದ್ಯಾಭ್ಯಾಸವನ್ನು ಕಲಿತೆ. ನಂತರ ಸಕಲ ವಿದ್ಯಾಭ್ಯಾಸ ಪಾರಂಗತನಾದಂತವ ನಾನು. ಆದ್ರೂ ಒಂದು ಕೊರತೆ ಇದೆ. ಏನದ ಬಲ್ಲಿರ? ಹೆಣ್ಣು ಎನ್ನುವ ಕೊರತೆ. ಯಾಕಾಗಿ? ಹೆಣ್ಣು 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 ಹೆಣ್ಣಿಲ್ಲದೆ ಈ ಜಗದಲ್ಲಿ ಯಾವುದು ನಡೆಯುವುದಿಲ್ಲ. ಹೀಗಿರುವಾಗ ಈ ಪ್ರಳಯನ ಬದುಕಿಗೆ ಒಂದು ಹೆಣ್ಣಿನ ಆಗಮನ ಆಗಲೇಬೇಕಲ್ಲವೇ? ಆಗಬೇಕು ಆಗಬೇಕು. ಯಾರದು? ಅಂದು ಗುರುಮಠದಲ್ಲಿ ನಾನು ನೋಡಿದಂತ ಸಾಗರಿ, ಅವಳನ್ನೇ ಮದುವೆಯಾಗಬೇಕು, ಇಲ್ಲ ಅವಳೊಂದಿಗೆ ನನ್ನ ಜೀವನ ಸುಖಿಸಬೇಕು ಎನ್ನುವುದನ್ನ ಅಂದೇ ತೀರ್ಮಾನಿಸಿದವ ನಾನು. ಹೀಗಿರುವಾಗ ತಡ ಮಾಡುವುದಲ್ಲ, ಸುಧಾತಿ ಸಾಗರಿಯನ್ನು ಕಾಣುವುದಕ್ಕಾಗಿ
ಈ ಪ್ರೀತಮ ಎನ್ನುವುದಾಗಿ ಈಗಾಗಲೇ ವ್ಯಕ್ತಿಯವರೊಂದಿಗೆ ಹುಟ್ಟುವಾಗ ಉಸಿರಿರುತ್ತದೆ, ಕರೆಯುವುದಕ್ಕೆ ಹೆಸರಿರುವುದಿಲ್ಲ. ಅದೇ ವ್ಯಕ್ತಿ ಸಾಯುವಾಗ ಉಸಿರಿರುವುದಿಲ್ಲ. ನಮ್ಮ ಹೆಸರು ಶಾಶ್ವತವಾಗಿರಬೇಕು ಅಂತಾದರೆ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಸಾಧನೆ. ಹಾಗಂತ ಸಾಧನೆಯನ್ನು ಮಾಡಬೇಕೆಂತಾದರೆ ವಿದ್ಯೆ ಎನ್ನುವುದು ಮುಖ್ಯವಾದದ್ದು. ಹಾಗಂತ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಸೇರಿದೆ. ಗುರುಗಳಿಂದ ಅನೇಕ ತರದ ವಿದ್ಯಾಭ್ಯಾಸವನ್ನು ಕಲಿತು ಗುರುಗಳ ಪ್ರೀತಿಯ ಶಿಷ್ಯನನ್ನೇ ಎನ್ನಿಸಿಕೊಂಡಂತವನು ಯಾರು ಕೇಳಿದ್ರೆ ಈ ಪ್ರೀತಮ. ಮಾತ್ರವಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದು ಇದ್ದರೆ ಇರಬೇಕು ಪ್ರೀತಮನ ತರಹ ಹಾಗೆ. ಹಾಗಂತ ಪ್ರೀತಿಯ ಶಿಷ್ಯನನ್ನೇ ಎನಿಸಿಕೊಂಡಂತವನು ಅಷ್ಟೇ ಅಲ್ಲ, ಈಗಾಗಲೇ ವಿದ್ಯಾಭ್ಯಾಸವನ್ನು ಕಲಿತಂತವನು ನಾನು. ಹಾಗಂತ ಗುರುಮಟ್ಟವೇ ಶಾಶ್ವತ ಅಲ್ಲವೇ? ಹಾಗಂತ ಈಗಾಗಲೇ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಗೆ ಹೊರಡಬೇಕಾದದ್ದು ನನ್ನ ಕರ್ತವ್ಯ. ಹಾಗಂತ ಅರಮನೆಗೆ ಹೊರಡಬೇಕಂತ ಆದರೆ ಒಂದು ನಾನು ಮಾಡಬೇಕಾದಂತ ಮುಖ್ಯವಾದ ಕಾರ್ಯ, ಈಗಾಗಲೇ ಗುರುಮಠದಲ್ಲಿ ನನ್ನ ಪ್ರೇಯಸಿಯಾಗಿರುವಂತ ಸಾಗರಿಯನ್ನು ಕಾಣಬೇಕು. ಮಾತ್ರವಲ್ಲ, ಅವಳ ಜೊತೆ ಮಾತನಾಡಬೇಕು. ತದನಂತರದಲ್ಲಿ ನಾನು ಅರಮನೆಗೆ ಹೊರಡಬೇಕು. ಆದ ಕಾರಣಕ್ಕಾಗಿ ಇನ್ನೇಕೆ ತಡ, ಸಾಗರನ್ನು ಕಾಣುವುದಕ್ಕಾಗಿ ನೇರ ಅಲ್ಲಿವರೆಗಾಗಿ ಸಾಗುತ್ತೇನೆ. ಪ್ರೀತಮನ ಬರುವಿಕೆ ಸೊಬಗಿ ನೋಡಿರುತ್ತ ಪ್ರೀತಮನ ಬರುವಿಕೆಯನ್ನು ಕಾಯುತ್ತೀರನು. ನೋಡಿ ಹೇಳ್ತಾರಂತೆ, ಬಲ್ಲವರಾಡಿದಂತಹ ಮಾತು ನನ್ನ ಹಣೆ ಬರದಲ್ಲಿ ಕೂಡ ಬೇರೆಯೇ ಆಟವನ್ನು ಆಡಿಬಿಟ್ಟ. ನೋಡಿ, ಬಾಲ್ಯದಲ್ಲಿ ತಾಯಿ ತಂದೆಯನ್ನು ಕಳೆದುಕೊಂಡಂತವಳು ನಾನು. ನನ್ನ ಗುರುಕುಲಕ್ಕೆ ಸೇರಿಸಿದರು. ಗುರುಕುಲದಲ್ಲಿ ಗುರುಗಳಿಂದ ಅನೇಕ ರೀತಿಯ ಅಂತಹ ವಿದ್ಯೆಯನ್ನ ಕಲಿತಾ ಸಿರಿನಾಡ ಅರಸನಂತೆ ಪ್ರೀತಮನೆಲ್ಲ ಮನಸಾರಿ ಇಷ್ಟಪಟ್ಟವಳು. ಅವರನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಹಾಸ ಗೋಪುರವನ್ನ ಕಟ್ಟಿಕೊಂಡವಳು ನಾನು. ನೋಡಿ, ಪ್ರೀತಿ ಮಾಡುವವರೆಲ್ಲ ಹೀಗೆ ಪ್ರೀತಿ ಮಾಡುವುದು, ಪ್ರೀತಿಮೆಯನ್ನು ಕಾಯಿಸುವುದು. ಸ್ವಾಮಿ, ನಿಮ್ಮಲ್ಲಿ ಕೇಳುವುದು, ನೀವು ಪ್ರೀತಿ ಮಾಡಿದ್ದೀರಾ? ಹಾಗಿದ್ರೆ ನನಗೆ ಸ್ವಲ್ಪ ಪ್ರೀತಿ ಪ್ರೇಮದ ಬಗ್ಗೆ ಹೇಳಿಕೊಡ್ತೀರಾ? ಪ್ರೇಮಿಗಳ ಲಕ್ಷಣ ಈಗಿನ ಒಬ್ಬಳನ್ನ ಪ್ರೀತಿಸುವುದು, ಅವಳನ್ನ ಕಾಯಿಸುವುದು. ನೋಡಿ, ಕಾಯಿಸುವುದರಲ್ಲೂ
ಒಂದು ಅರ್ಥವಿದೆ. ಹ್ಮ್ ಕಾಡಬೇಕು. ಹಾ, ಹಾಗಾಗಿ ಆತ ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ಬರ್ತಾನೆ ಏನು, ಹಾಗೆ ಆತನನ್ನೇ ಕಾಯ್ತಾ ಇದ್ದೋಳು. ನೋಡ್ತೇನೆ, ಆತ ಬರುವವರೆಗೂ ಇಲ್ಲಿಯೇ ಕುಳಿತುಕೊಂಡು ಆತನನ್ನ ಕಾಯ್ತಾ ಇರ್ತೀನಂತೆ. ಆ ಸಮಯದಿ ಪ್ರಳಯನು ಕಂಡು ಮದನ ಪಾಶದಿ ಬಂದಿಯಾಗುತ್ತ ಮದನ ಪಾಶದಿ ಬಂದಿಯಾಗುತ್ತ ಬೆಂದು ಬಳಲಿದ ಬೆಂದು ಬಳಲಿದ ಬಂದು ದುಂಡು ಮುಗಿಯಳ ಬಳಿಗೆ ದುಂಡು ಮುಗಿಯಳ ಬಳಿಗೆ ಸಾಗುತ್ತ ನುಡಿಸಿದ ಈ ತೆರೆದಿ ವಿದ್ಯನಿಲ್ಲ ನೋಕೊಳ್ಳದೆ ಜಗತಿ ಸಾಗರಿ ಸುರತಿ ಸಾಗರಿ ಎದ್ದು ಬಾರದಿದ್ದು ಬಳಲುತ್ತಿದ್ದೆ ಮಂಜರಿ ಎದ್ದು ಬಾರದಿದ್ದು ಬಳಲುತ್ತಿದ್ದೆ ಮಂಜರಿ ಕೇಳೆ ಸುರತಿ ಸಾಗರಿ ಸುರತಿ ಸಾಗರಿ ಕೇಳೆ ನೀನೆ ಮಂಜರಿ ಹೃದಯ ಸುಖವ ನೀಡು
ಬಂದವ. ಯಾಕೆ ಗೊತ್ತಾ ಸಾಗರಿ, ಒಂದೊಂದು ಕಾಲವಿತ್ತು. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ನಾವಾಗಿಯೇ ಹೋಗಬಾರದು, ಅದೆಲ್ಲವೂ ತಾವಾಗಿಯೇ ಒಲಿದು ಬರಬೇಕು ಎನ್ನುವ ಹಾಗೆ. ಆದ್ರೆ ಈಗ ಹಾಗಲ್ಲ ಸಾಗರಿ. ಈಗ ಈ ಮೂರರ ಹಿಂದೆ ಯಾವಾತ ಹೋಗ್ತಾನೋ ಆತನೇ ಶ್ರೇಷ್ಠ ವ್ಯಕ್ತಿ ಅನಿಸಿಕೊಳ್ತಾನೆ. ಹಾಗಾಗಿ ಸಾಗರಿ, ನಿನ್ನನ್ನು ನೋಡಿದ್ದೇನೆ, ಈಗಿನಿಂದಲ್ಲ ಗುರುಮಠದ ಕಾಲದಿಂದಲೂ. ಆದ್ರೆ ಆಹಾ ನಿನ್ನ ವಯ್ಯಾರವೇ, ಆಹಾ ನಿನ್ನ ಅಂದವೇ, ಆಹಾ ನಿನ್ನ ಚಂದವೇ, ಆ ಕೆಂದುಟಿಯನ್ನು ನೋಡ್ತಾ ಇದ್ರೆ ಹಾಗೆ ಕೊಚ್ಚಿ ಬಿಡಬೇಕು ಅನ್ನಿಸ್ತದೆ. ಸಾಗರಿ, ನಿನ್ನ ನೋಟಕ್ಕೆ ಮೋಹಗೊಂಡವ ನಾನು, ನಿನ್ನ ರೂಪಕ್ಕೆ ಮನಸೋತವ ನಾನು. ಹಾಗಾಗಿ ಸಾಗರಿ, ಆ ನೀಳವಾದ ನಾಸಿಕ, ಆ ಸುಂದರವಾದ ಕೆಂದುಟಿ, ಚಂದಿರನು ನಾಚಿಸುವಂತ ತೇಜಸ್ಸು, ಆ ಸೂರ್ಯನಿಗೂ ಮಿಗಿಲಾದಂತ ಕಾಂತಿ, ಆ ನಿನ್ನ ಕಂಗಳ ನೋಟ ಕಾಮಿನ ಕಬ್ಬಿಲಿನಂತೆ ಹೊಳೆಯುವಂತ ಹುಬ್ಬುಗಳು. ಸಾಗರಿ, ನಿನ್ನನ್ನೊಮ್ಮೆ ಸುಖಿಸಬೇಕು, ನಿನ್ನ ಅಂತರಂಗದ ಸುಖವನ್ನ ಪಡಬೇಕು ಅನ್ನುವಂತ ಆಸೆಯನ್ನ ಹೊತ್ತವ ನಾನು. ನನ್ನ ಆಸೆಗೆ ಭಂಗ ಮಾಡಬೇಡ, ಶಾಪ ತಗಲುತ್ತದೆ. ಹಾಗಾಗಿ ಒಮ್ಮೆ ಎಷ್ಟು ಸೊಕ್ಕು ನಿನಗೆ. ಯಾಕೆ, ನನಗೇನು ಅಂದ ಇಲ್ಲವಾ, ಚಂದ ಇಲ್ಲವಾ? ನೋಡುವುದಕ್ಕೆ ಸ್ಫುರದ್ರೂಪಿಯಾಗಿದ್ದೇನೆ. ಅಂದ ಚಂದ ಇಲ್ಲದೆ ನಾನು ಮಾತನಾಡುವಳಲ್ಲ ಈಗ. ನೋಡು, ನಾನು ಕುಳಿತಿರುವಂತಹ ಸಂದರ್ಭದಲ್ಲಿ ನನ್ನ ಮೈಮುಟ್ಟಿ ಮಾತನಾಡುವುದಕ್ಕೆ ನೀನು ಮುಂದಾಗ್ತಾ ಇದೆಯಲ್ಲ. ಹೌದು, ಎಷ್ಟು ಧೈರ್ಯ ಅಂತ ಕೇಳ್ತೀನಿ. ನೋಡುವುದಕ್ಕೆ ಚಂದ ಕಂಡವಾಗ ಮಾತನಾಡಿಸಲೇಬೇಕಾದದ್ದು ಗಂಡಾದವನ ಕರ್ತವ್ಯ. ಹೆಣ್ಣೆಲ್ಲ ಚಂದ ಕಾಣ್ತೀವಿ ಅಂತ ಹೇಳಿ ಅವರ ಮೈಯೆಲ್ಲ ಮುಟ್ಲಿಕ್ಕೆ ಹೋಗುದಾ? ನೀನು ಒಂದು ಕೊಳದಲ್ಲಿ ಹೂವನ್ನ ತಾವರೆಯನ್ನ ನೋಡಿರ್ತೀಯ. ಆ ತಾವರೆ ಹೂವನ್ನ ನೋಡಿದಾಗ ನಿನಗದನ್ನು ಎತ್ತುಕೊಂಡು ನಿನ್ನ ಮುಡಿಯ ಮೇಲೆ ಮುಡಿಸಿಕೊಳ್ಳಬೇಕು ಅನ್ನಿಸುವುದಿಲ್ಲವ? ಅದು ಹೂ, ನಾನು ಹೆಣ್ಣಲ್ವಾ? ನೀನು ಒಂದು ಹೂ ನನಗೆ. ಸಾಗರಿ, ನೋಡು, ನಿನಗೆ ಹೇಳ್ತೀನಿ, ಈಗಾಗಲೇ ಒಬ್ಬಾತನನ್ನ ಮನಸಾರ ಇಷ್ಟಪಟ್ಟವಳಿದ್ದೀನಿ. ಅವನಲ್ಲಿ ಮದುವೆ ಆಗಬೇಕೆನ್ನುವ ಹಾಗೆ ಅಸಲ ಆಸೆಯನ್ನು ಹೊತ್ತು ನಿಂತವಳು. ಹಾಗಾಗಿ ಹೇಳ್ತೀನಿ, ಈ ಪುರದಲ್ಲಿ ಯಾವುದಾದರೂ ನಾರಿಯನ್ನ ಕಂಡು ಅವಳನ್ನ ಮದುವೆಯಾಗಿ ಸುಖದಿಂದ ಬಾಳ್ವೆಯಿಂದ ಸಾಗಿಸು. ಅಂದ್ರೆ ನನಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದೀಯ? ಮತ್ತೆ ಸಾಗರಿ, ನಾನು ಎಷ್ಟೋ ಒಳ್ಳೆಯವನು. ನೀನೇನಾದ್ರೂ ಇಲ್ಲಿರುವವರ ಕೈಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ನನಗಿಂತ ಕ್ರೂರಿಯವರು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನೊಂದಿಗೆ ಸುಖವನ್ನ ನೀಡು, ನಿನ್ನ ಜೀವನದ ಉದ್ಧಾರವನ್ನ ಮಾಡಿಕೊ. ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥ ಆಗುವುದೇ ಇಲ್ಲ. ಒಮ್ಮೆ ಅಪ್ಪಿಕೊಳ್ತೇನೆ, ನಿನಗೆ ಸಿಕ್ಕುವುದು ನಾನು, ಒಪ್ಪುವುದು ನಾನಲ್ಲ. ಹಾಗಾಗಿ ಇಲ್ಲಿಂದ ತೊಲಗಾಚಿ. ಸಾಗರಿ, ಜಡ ಜನೇತ್ರ ಕೇಳಿ
ಕಡೆ ಈ ಕಡೆ ಓಡಾಡ್ತೀಯ. ಮತ್ತೆ ಒಂದ್ ಕಡೆ ಸರಿಯಾಗಿ ನಿಂತುಕೋ. ನೀನು ಎಲ್ಲ ಬಂದ್ರು ಹಾಗೆ. ಸರಿಯಾಗಿ ಒಂದೊಂದು ನಿಂತ್ಕೊಂಡ್ರೆ ಕಾಲದಲ್ಲಿ ನಾನು ಗುರುಮಠದಲ್ಲಿ ಇದ್ದೆ, ಆಗಲೂ ಹಾಗೆ. ಗುರುಗಳು ಎಷ್ಟೇ ಹೇಳಿದ್ರು ಎಲ್ಲವನ್ನ ಅಸ್ತವ್ಯಸ್ತ ಮಾಡುವುದು, ಆ ಕಡೆ ಈ ಕಡೆ ದುಡುನೆ ಓಡಾಡುದು, ಇದೇ ಆಗೋಯ್ತಲ್ವೇ. ಈಗಲೂ ನೀನು ಪ್ರಾಯ ಬಂದ್ರು ಆ ಬುದ್ಧಿ ಬಿಡ್ಲಿಲ್ಲ. ಒಮ್ಮೆ ಹೇಗೆ ಕೇಳುವುದಿಲ್ಲ ಮೈ ಮುಟ್ಟಬೇಡ ಅಂತ ಹೇಳಿ. ಅಯ್ಯೋ ದೇವ್ರೆ, ನೀನ್ ಇದು ಬೈದು ಹೇಳುವುದಾ? ನೀನ್ ಹೇಳುವಾಗ ಮುಟ್ಟು ಅಂದ ಹಾಗಾಗ್ತದೆ. ಹಾಗಾಗಿ ಸಾಗರಿ, ಒಮ್ಮೆ ಒಪ್ಪಿಕೊಳ್ಳುತ್ತೇನೆ. ಒಪ್ಪಿಕೊಳ್ಳದೆ ಇದ್ರೆ ಸುಖವನ್ನು ಪಡಿತೇನೆ. ಏನಂದು ಸಾಗರಿ, ಹೋಗದ ವಸ್ತು ಅಂತ ಅಂದುಕೊಂಡಿದ್ಯಾ? ಆಗುವುದಿಲ್ವಾ? ನೋಡು, ಗುರುರತ್ವ ತುಂಬಿದಂತ ಬದುಕು ಈ ಜೀವನದಲ್ಲಿ ನೀನು ಬದುಕುವುದಕ್ಕಿಂತ ನನ್ನೊಂದಿಗೆ ಸುಖ ಪಡುವುದೇ ಲೇಸು. ಹಾಗಾಗಿ ಬಾರೆ ಬಿದ್ದಲೆಲ್ಲ ಮೋದೊಳದಿ ಸುದತಿ ಸಾಗರಿ ಎದ್ದು ಬಾರೆ ಎಂದು ಅದಲ್ಲದೆ ಹೋದ್ರೆ ಅಬಲೆಯಾಗಿರುವಂತ ಹೆಣ್ಣಿನ ಮೇಲೆ ಬಲಾತ್ಕಾರವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದೆಯಾ? ಇವನೊಬ್ಬ ಬಂದ ಶಿವಪೂಜೆಯಲ್ಲಿ ಯಾರು? ಕರಡಿ ನುಗ್ಗಿದ ಹಾಗೆ ಹಾ. ಹಾದಿಯಲ್ಲಿ ಅಡ್ಡ ಬಂದ ಬೆಕ್ಕು ಹಾ. ಅಟ್ಟಾಡಿಸಿ ಓಡಿಸಬೇಕಾ? ಹಾ. ಕತ್ತಿಯಿಂದ ಯಾರು? ಕಡಿಬೇಕಾ? ಓಡಿಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದಂತವನು. ಹಾ. ಗಂಡು ಮಕ್ಕಳ ಸ್ವಭಾವ ಹೇಗೆ ಕೇಳಿದ್ರೆ, ಯಾರು ಹೆಣ್ಣು ಮಕ್ಕಳಲ್ಲಿ ಕಷ್ಟದಲ್ಲಿ ಇರುತ್ತಾರೋ ಅವರನ್ನು ರಕ್ಷಿಸಬೇಕು. ಅದನ್ನು ಬಿಟ್ಟು ಅಬಲೆಯಾಗಿರುವಂತ ಹೆಣ್ಣಿನ ಮೇಲೆ ಬಲಾತ್ಕಾರವನ್ನು ಮಾಡುವುದಕ್ಕೆ ಮುಂದಾಗಿದೆಯಾ? ಇಲ್ವಾ? ಏನು ಗಂಡು ಮಕ್ಕಳ ಕರ್ತವ್ಯ ಏನು? ಯಾರು ಹೆಣ್ಣು ಮಕ್ಕಳು ಕಷ್ಟದಲ್ಲಿ ಇರುತ್ತಾರೋ ಹಾ. ಅವರನ್ನು ರಕ್ಷಿಸಬೇಕು. ನೀನು ಮದುವೆ ಆಗುವುದಿಲ್ವಾ? ಯಾಕೆ? ನಿನಗೆ ಸುಖ ಬೇಡವಾ? ಮದುವೆ ಆಗುತ್ತೇನೆ. ನಮ್ಮ ಗುರುಮಠದಲ್ಲಿ ಹೇಳಿಕೊಟ್ಟದ್ದು ಏನು? ಗುರು ವೃಂದದಲ್ಲಿರುವವರೆಲ್ಲ ಕಲಿತದ್ದು ಅದೇ. ಹೆಣ್ಣನ್ನ ಅನುಭವಿಸಬೇಕು, ಸಂತೋಷ ಪಡಬೇಕು ಎನ್ನುವುದಾಗಿ. ನೀನು ಕಲಿತದ್ದು ಗುರುಮಠ ಸರಿ ಇಲ್ಲ. ಯಾಕೆ? ಯಾವ್ದೋ ದಾರಿಯಲ್ಲಿ ಹೋಗ್ತಾ ಇರುವಂತ ಬೆಕ್ಕು ನೀನು. ಯಾರು? ಆ ಕಡೆ ಹೋಗು. ಬೆಕ್ಕಿನ ಜಾತಿಯವನು ನೀನು. ನನ್ನ ಯಾಕೆಂದ್ರೆ ಜಗತ್ ಪ್ರಸಿದ್ಧ ಕಾರ್ಯವನ್ನು ಯಾರು? ಹಾಳಾಗಬೇಡ. ನಿನ್ನ ಜಗತ್ ಪ್ರಸಿದ್ಧ ಕಾರ್ಯ, ನಿನ್ನ ಪ್ರಸಿದ್ಧ ಕಾರ್ಯಕ್ಕೆ ಬೆಂಕಿ ಹಾಕ. ಏನು? ಇನ್ನೊಂದು ಕೆಲವು ಕ್ಷಣ ನಡೆದ್ರೆ ಇಲ್ಲಿ ನನಗೊಂದು ಸನ್ಮಾನ ಆಗ್ತಾ ಇತ್ತು. ಅಂತ ಒಳ್ಳೆ ಕಾರ್ಯಕ್ಕೆ ಮುಂದಾದವ ನಾನು. ಯಾರು? ಅಂತ ಅಂತ ಕೆಟ್ಟ ಕಾರ್ಯ ಮಾಡುವುದಕ್ಕೆ ನೀನು ಮುಂದಾದಂತವನು. ಅಂತ ಕಾರ್ಯವನ್ನು ನೋಡಿ ಸನ್ಮಾನ. ನಿನ್ನ ಸನ್ಮಾನ ಅಲ್ಲ, ನಿನ್ನ ಸನ್ಮಾನ ನಾ ತೋರಿಸುತ್ತೇನೆ. ನಿಮ್ಮ ಕಡೆಯಿಂದ ಏನಾದ್ರು ಒಂದು ಇಟ್ಟುಕೊಳ್ಳುವುದಾದ್ರೆ ಇಟ್ಟುಕೊಳ್ಳಿ. ಎಂತದು? ಸನ್ಮಾನ ಇಟ್ಟುಕೊಳ್ಳುವುದು. ಆ ಕಾರಣಕ್ಕಾಗಿ ನಿನ್ನ ಪ್ರವೇಶ ಇಷ್ಟೊತ್ತಿಗಾಯ್ತು, ಅದು ತಿಳ್ಕೊ. ಅಯ್ಯ, ಏನು? ನಾನು ಬಂದ ಮೇಲೆ ನಿನ್ನ ಪ್ರವೇಶ ಆದದ್ದು. ನಾನು ಬರದೇ ಇದ್ರೆ ನಿನ್ನ ಪಾತ್ರವೇ ಪರಿಚಯ ಆಗುವುದಿಲ್ಲವಾಗಿ. ನೀ ಅದು ಹೇಳ್ಬಹುದು. ನೀ ಬಂದ ಮೇಲೆ ಆದ್ರೂ ನನಗೆ ಬೇಸರವಿಲ್ಲ. ನಾನು ಎಷ್ಟೊತ್ತಿಗೆ ಬರುತ್ತೇನೆ ಅನ್ನೋದು ಮುಖ್ಯವಲ್ಲ, ಎಷ್ಟೊತ್ತಿಗೆ ಬಂದಂತವನು ನಾನು ಏನು ಮಾಡುತ್ತೇನೆ ಎಂಬುದೇ ಮುಖ್ಯ. ಅಯ್ಯ ಹುಡುಗ, ನಿನ್ನಂತವರನ್ನ ಕರೆಸಿಕೊಂಡವನೇ ನಾನು. ನೀನು ಇಲ್ಲಿ ಬರಲ್ಲ ಅಂದ್ರೆ ನನ್ನ ಕಾರ್ಯಕ್ಕೆ ಮುಂದಾಗಲೇಬೇಕಾಗಿ. ನನ್ನನ್ನು ಕರೆಸಿಕೊಂಡಂತವನು ನೀನು ಹೌದು. ಆದ್ರೆ ನೀನು ಮಾಡಿದ ಕಾರ್ಯವೇನು? ಅಬಲೆಯಾಗಿರುವಂತ ಹೆಣ್ಣಿನ ಮೇಲೆ ಅದು ನೀ ಮಾಡುವಂತ ಕಾರ್ಯವೇ? ಅದು ನಿನಗೆ ಕೆಟ್ಟ ಕಾರ್ಯ ಆಗಿರ್ಬೋದು.
ನನಗದು ಪ್ರಶಸ್ತಿ ಬರುವಂತ ಕಾಲ. ಅಯ್ಯೋ ನಿನಗೆ ಎಷ್ಟೆಷ್ಟು ಪ್ರಶಸ್ತಿ ಸಿಗ್ಬೇಕು ಪುಣ್ಯಾತ್ಮ. ಈ ವಿಚಾರದಲ್ಲಿ ಹೋಗ್ಬೇಕಂದ್ರೆ ಹಾ. ಸಾವಿರಾರು ಪ್ರಶಸ್ತಿ ಸಿಗಬೇಕಿತ್ತು. ಆ ಏನ್ ಮಾಡೋಣ ಹೇಳು? ಏನು? ಕೆಲವರು ಅದನ್ನೆಲ್ಲ ತಪ್ಪಿಸಿಕೊಂಡ್ರು. ಆ ನನಗೆ ಸಿಗುವಂತ ಪ್ರಶಸ್ತಿಯನ್ನ ನಿಮ್ಮಂತವರು ಯಾರು? ದಕ್ಕಿಸಿಕೊಳ್ತಾರೆ. ನಮ್ಮಂತವರು ದಕ್ಕಿಸಿಕೊಳ್ಳುವುದಲ್ಲ. ಹಾ. ನೀನು ಸರಿ ಮಾರ್ಗದಲ್ಲಿ ನಡೆದಿರುವುದೆಂತಾದ್ರೆ ನಿನಗೆ ಪ್ರಶಸ್ತಿ ದೊರಕುತ್ತದೆ. ಅದನ್ನು ಬಿಟ್ಟು ನೀನು ಸರಿ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದೆ ಅಂತಾದರೆ ಆ ಪ್ರಶಸ್ತಿ ನಿನಗಲ್ಲ ನನಗೆ ದೊರಕುತ್ತದೆ. ಅದೆಲ್ಲ ಬಿಡು. ಏನು? ಇಲ್ಲಿ ಬಾ. ಏನು? ನೀನ್ ಯಾವ ರಾಜ್ಯದವ? ಯಾರು? ನೀನು ನಾಡಿನವನು. ಸಿರಿನಾಡಿನವ. ಹೌದು ಏನೋ ಒಂದು ಘನ ಕಾರ್ಯ ಮಾಡುವಂತ ವ್ಯಕ್ತಿ ಹಾಗೆ ಕಾಣ್ತಾ ಇದ್ದೀಯ. ಹೌದು. ಏನೋ ನಿನಗೆ ಕೆಲಸ ಇರಬಹುದು. ಹಾ ಆ ವಿಚಾರದಲ್ಲಿ ನೀ ಈ ಹಾದಿಯಲ್ಲಿ ಬಂದಿರಬಹುದು. ಹಾ ಹಾಗಾಗಿ ಸುಮ್ನೆ ಹೊರಟಾಗ. ಯಾರು? ಹೊರಟು ಹೋಗುವುದಕ್ಕಾಗಿ ಬಂದಂತವನು ಅಲ್ಲ. ಹಾ. ನಿನ್ನನ್ನು ಕೊಲ್ಲುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದಂತವನು. ನನ್ನನ್ನು ಕೊಲ್ಲುವುದಕ್ಕಾಗಿ. ಹೌದು. ಎಲ್ಲಾ ಪ್ರಳಯ ಏನು? ನಿನ್ನದು ಒಳ್ಳೆಯ ಕಾರ್ಯವ. ಪ್ರಶಸ್ತಿ ಯಾವ ಪ್ರಶಸ್ತಿ ನಿನಗೆ ಬೇಕು? ಆ? ಏನು ತಲೆ ತಗ್ಗಿಸಿಕೊಂಡಿದ್ಯಾ? ನೋಡು ನಿಮ್ಮ ಜಾತಿಯವರೆಲ್ಲವರು. ಹಾ ನೋಡು ಯಾರು ಭಯಭೀತರಾಗಬೇಡಿ. ಹಾ ಇನ್ನು ಸನ್ಮಾನ ಬಾಕಿ ಇದೆ. ಯಾವುದು? ಸನ್ಮಾನ ಅಲ್ಲ. ನೋಡು ನೋಡಲ್ಲಿ ಇವನೊಬ್ಬ ಬಾಕಿ ಹಾ ಇದೆ. ಅವ್ರು ಯಾರು? ನಿನ್ನ ಸಾಲಿನವರೇ. ಹಾ ಹಾ ನೋಡು. ಹಾ ಸಾಕಬೇಕಾ? ಅಲ್ಲ ಪ್ರಸಂಗಕ್ಕೆ ಈಗ ಒಂದು ಹೊಸ ಪುಟ ಸಿಕ್ತು. ಹಾ ಗೊತ್ತಿರು. ಹೊಸ ಪುಟ ಸಿಕ್ಕಿದ ಮೇಲೆ ಅದಕ್ಕೊಂದು ಒಳ್ಳೇದು. ಏನು ಮಾಡೋಣ? ಹಾ ನೀನು ಅಂತವರ ಜೊತೆ ಯುದ್ಧ ಮಾಡಿ ಗೆದ್ದುಕೊಂಡು ಬಾ. ಯಾರು? ಯಾರು? ನೀನು ಪುಣ್ಯಾತ್ಮ. ನೀ ಸೋಲುವುದೇ ಮತ್ತೆ ಗೆಲ್ಲುವುದಿಲ್ಲ. ಮತ್ತೆ ನೀನಲ್ಲ 10 ವರ್ಷ ಹೋದ್ರೂ ನಿಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾ ನೋಡುವ. ಹಾ ನೋಡುವ. ನಮ್ಮವರನ್ನೆಲ್ಲ ಗೆದ್ದು ತೋರಿಸು. ಯಾರು? ನೀವು ಗೆದ್ದು ತೋರಿಸ್ತೇನೆ. ಆದಮಯದಿಂದ ಗೆಳೆಯನ ಕಂಡು ನುಡಿಸಿದಳು ನಿನ್ನ ಆಗಲೇ ಬಾಳ ಶಕ್ತಿ ಇಲ್ಲದ ಜಗದಲ್ಲಿ. ನಿನ್ನ ಅಗಲೇ ಶಕ್ತಿ ಮಾಡೋ ಶಕ್ತಿ ಇಲ್ಲ ಜಗದಲ್ಲಿ, ಇಲ್ಲ ಜಗದಲ್ಲಿ, ಇಲ್ಲ ಜಗದಲ್ಲಿ. ಅನ್ಯ ಪುರುಷರ ಶಿವನಾದ ಹೇಗೆ ಕಾಣಲಿ? ಅನ್ಯ ಪುರುಷರ ಶಿವನಾದ 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 ಹೇಗೆ ಕಾಣಲಿ? ನಾ ಹೇಗೆ ಕಾಣಲಿ ಈ ಇಲ್ಲ ಜಗದಲ್ಲಿ? ನಿನ್ನಗಲಿ ಬಾಳ ಶಕ್ತಿ ಇಲ್ಲ ಜಗದಲ್ಲಿ. ಅನ್ಯ ಪುರುಷರ ಶಿವಕಾಂಡ ಹೇಗೆ ಕಾಣಲಿ? ಅನ್ಯ ಪುರುಷರ ಶಿವಕಾಂಡ ಹೇಗೆ ಕಾಣಲಿ? ಇಲ್ಲ ಜಗದಲ್ಲಿ ನಾ ಹೇಗೆ ಕಾಣಲಿ?
ನಿನಗೆ ದಾರಿ ತೋರಿಸುವುದರನ್ನೇ ಬರುವರು ನಿನ್ನ ಗಣೆ ಬಾಳು ಭಕ್ತಿ ಇಲ್ಲ ಜಗದಲ್ಲಿ ನಿನ್ನ ಅಗಲಿ ಬಾಳು ಶಕ್ತಿ ಇಲ್ಲ ಜಗದಲ್ಲಿ ಅನ್ಯ ಪುರುಷರ ಸೇವಕಾಟ ಹೇಗೆ ಕಾಣಲಿ ಎಷ್ಟು ಅಂತ ನೀನು ಸಾಯಿಸುದು ಯಾಕೆ? ಇಷ್ಟೊತ್ತಿಗೆ ಬರ್ತೀಯಾ ಅಷ್ಟೊತ್ತಿಗೆ ಬರ್ತೀಯಾ ಅಂತ ನಿನ್ನ ಬರುವಿಕೆಗಾಗಿ ಹಾ, ಆತುರದ ಸಾತುರತೆಯಿಂದ ನಾನು ಕಾಯ್ತಾ ಇದ್ದವಳು ನಾನು ಕೂಡ ಅರಮನೆಗೆ ಹೊರಡುವ ಮೊದಲು ನಿನ್ನನ್ನೇ ಮಾತನಾಡಿಸಬೇಕೆನ್ನುವಂತ ಕಾರಣಕ್ಕಾಗಿ ಬರುತ್ತಾ ಇದ್ದಂತವನು. ನೀನು ಬರುವುದಕ್ಕೆ ಆ ಹರಗಳಿಗೆಯೇ ತಡವಾಯ್ತು ಅಂತ ಆದ್ರೆ ಆ, ಇವತ್ತು ನನ್ನ ಮಾನವ ಹೋಗುವ ಬದಲು ಹ್ಮ್. ಪ್ರಾಣವೂ ಹೋಗ್ತಾ ಇತ್ತು. ಹೌದು, ನಾನು ಸ್ವಲ್ಪ ತಡವಾಗಿ ಬಂದದೆ ಹೌದು. ಎಂತಾದ್ರೆ ನಿನ್ನ ಪ್ರಾಣವನ್ನೇ ಹೋಗುತ್ತಿತ್ತು. ಅದು ಯಾರಿಂದ? ನೋಡು. ಆ ಪ್ರಳಯನಿಂದ. ಮಾನಿನಿಯ ಮಾನ ಕಳೆದು ಹೋಯ್ತು ಅಂತ ಆದ್ರೆ ಆ, ಅವಳು ಪ್ರಾಣ ಇಟ್ಟುಕೊಂಡು ಬದುಕಿದ್ರು ಕೂಡ ಹ್ಮ್. ಅದು ವ್ಯರ್ಥ. ಆ, ದಿನನಿತ್ಯವೂ ಅದರ ಬಗ್ಗೆ ಯೋಚಿಸ್ತಾ ಇರುವಂತಹ ನಾನು ಹ್ಮ್. ಪ್ರಾಣ ಇಟ್ಕೊಳ್ಳಿಕ್ ಸಾಧ್ಯ ಏನು? ಸಾಗರೆ, ನಿನ್ನ ಮನಸ್ಸಿನ ಭಾವನೆ ಏನೆನ್ನುವುದು ನಾನು ಅರ್ಥವಿಸಿಕೊಂಡಂತವನು ನಾನು. ನೋಡು. ಯಾಕೆಂದ್ರೆ ಹಾ. ನೀನು ಹ್ಮ್. ನನ್ನನ್ನು ಪ್ರೀತಿಸಿ ಬಿಟ್ಟು ಹೋಗುತ್ತಾನೆ ಎನ್ನುವುದಾಗಿ ನೀನು ಭಾವಿಸಿರಬಹುದು. ಹಾಗಂತ ಹಾ. ನೀನು ಎಣಿಸಿದ್ದು ತಪ್ಪು. ಯಾಕೆಂದ್ರೆ ನಿನ್ನ ಮನಸ್ಸಿನ ಭಾವನೆಯನ್ನು ನೋಡಿದಾಗಲೇ ನನಗೆ ಅರ್ಥವಾಗುತ್ತದೆ. ಗಂಡು ಮಕ್ಕಳ ಸ್ವಭಾವ ಹಾಗೆ. ಹೆಣ್ಣು ಮಕ್ಕಳನ್ನು ಪ್ರೀತಿಸುವುದು ತದನಂತರದಲ್ಲಿ ಬಿಟ್ಟು ಹೋಗುದು, ಇನ್ನೊಬ್ಬರನ್ನು ಗೊತ್ತಾಯ್ತು ಪ್ರೀತಿಸುವುದು ನಿನ್ನ ಎನ್ನುವುದಾಗಿ. ನೋಡಿದಾಗ. ಹಾ, ನೋಡು. ಹಾ, ಈಗ ನಾವೀರು ಪ್ರೀತಿ ಪ್ರೇಮದಲ್ಲಿ ಸಿಲುಕಿದವರು, ಹೌದು, ನಿನ್ನೆ ಮದುವೆ ಆಗಬೇಕೆನ್ನುವ ಹಾಗೆ ಆಸೆ ಒಬ್ಬರನ್ನ ಕಟ್ಟಿಕೊಂಡಿದ್ದವಳು. ಹೌದು. ಹಾಗಾಗಿ ನಾನು ಕೂಡ ನಿನ್ನನ್ನೇ ಪ್ರೀತಿಸಿದಂತವನು, ಹಾ. ನಿನ್ನನ್ನೇ ಮದುವೆಯಾಗುತ್ತೇನೆ ಎನ್ನುವುದಾಗಿ ಹ್ಮ್. ಮಾತನ್ನು ಕೊಟ್ಟಂತವನು ನಾನು. ಕೊಟ್ಟಿದ್ರು ಮಾತ್ರವಲ್ಲ, ಹಾ. ಆದಷ್ಟು ಬೇಗ ನನ್ನ ಮದುವೆಯನ್ನ ಆಗಿ ಹಾ. ನನ್ನ ಪುರಕ್ಕೆ ಕರೆದುಕೊಂಡು ಹೋಗುವಂತ ನಾನು ಕೇಳಿಕೊಳ್ತೀನಿ. ಅದಕ್ಕಾಗಿಯೇ ಸಾಗರ ನೀ ಚಿಂತೆ ಮಾಡುವುದಾ? ಮರುಗ ಬೇಡನೆ ಚಂದ್ರ ಮಾತಾಡಿ. ಮರುಗ ಬೇಡನೆ ಚಂದ್ರ ಮಾತಾಡಿ. ಚಂದ್ರ ಮಾತಾಡಿ. ಚಂದ್ರ ಮಾತಾಡಿ. ನಿನ್ನ ಕರೆದೊಯ್ಯುವೆನು ಪುರಕ್ಕೆ ಮಂದಗಾಮಿ. ನಿನ್ನ ಕರೆದೊಯ್ಯುವೆ ಕರೆದೊಯ್ಯುವೆನು ಪುರಕ್ಕೆ ಮಂದಗಾಮಿ. ಮಂದಗಾಮಿ. ಸರಸಿ ಕಾಮಡಿಯನ್ನ ಇದನಿಗೆ ದೆಕ್ಕರುವೆ. ಸರಸಿ ಕಾಮಡಿಯನ್ನ ಸರಸಿ ಕಾಮಡಿಯನ್ನ ಇದನಿಗೆ ದೆಕ್ಕರುವೆ. ಒಲಿಸಿ ನಿನ್ನನು ಮುಂದೆ ಹರುಷದಲ್ಲಿ ಕೂಡೆವೆ.
ಭಾವಿಸಿದೀಯ ಖಂಡಿತವಾಗಿ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಮತ್ತೆ ಯಾಕೆಂದ್ರೆ ಗುರುಮಠದಲ್ಲಿ ನಿನ್ನನ್ನೇ ಪ್ರೀತಿಸಿದಂತವನು ಮಾತ್ರವಲ್ಲ, ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ ಮಾತು ಕೊಟ್ಟಂತವನು ನಾನು. ಮಾತು ಕೊಟ್ಟ ಮೇಲೆ ನಾನು ಯಾವತ್ತು ನಾನು ಅಲ್ಲಗಳಿವನಲ್ಲ. ಆದ್ರೆ ಈತ ಬಿಟ್ಟು ಹೋಗುತ್ತಾನೆ ಎನ್ನುವುದಾಗಿ ನೀನು ಭಾವಿಸಿರಬಹುದು. ಒಮ್ಮೆ ಆಗ ಅನಿಸಿತ್ತು ಹಾ, ನೀನು ಬರುವುದು ತಡವಾಯ್ತಲ್ಲ. ಬರುವುದು ತಡವಾಯ್ತೆನ್ನುವಂತ ಕಾರಣಕ್ಕಾಗಿ ಅದೆಲ್ಲ ಚಿಂತೆ ಮಾಡಬೇಕಾದಂತ ಅಗತ್ಯವಿಲ್ಲ ಸಾಗರಿ. ಯಾಕೆಂದ್ರೆ ಗಂಡು ಮಕ್ಕಳ ಸ್ವಭಾವ ಹೇಗೆ ಕೇಳಿದ್ರೆ ಒಬ್ಬರನ್ನೇ ಪ್ರೀತಿಸುತ್ತಾರೆ, ಒಬ್ಬರನ್ನೇ ಮದುವೆ ಆಗುತ್ತಾರೆ. ಆದ್ರೆ ನಿಮ್ಮ ಹೆಣ್ಣು ಮಕ್ಕಳ ಸ್ವಭಾವ ಹಾಗಲ್ಲ. ಒಬ್ಬರನ್ನು ಪ್ರೀತಿಸುವುದು, ಮತ್ತೊಬ್ಬರ ಜೊತೆ ಓಡಿ ಹೋಗುವುದು. ನಾನು ಹಾಗಲ್ಲ. ನೀನು ಹಾಗಲ್ಲ ಎನ್ನುವುದಾಗಿ ನೀನು ಹೇಳಿದ್ಯಾ. ನಿನ್ನ ಮೇಲೆ ನಂಬಿಕೆ ಎನ್ನುವುದು ನನಗೆ ಸಂಪೂರ್ಣ ಉಂಟು. ಆದ್ರೆ ಈಗಾಗಲೇ ನಾನು ನಿನ್ನನ್ನು ಯಾವ ಕಾರಣಕ್ಕೂ ನಾನು ಬಿಟ್ಟು ಹೋಗುವುದಿಲ್ಲ. ಅನಾಥೆಯಾಗಿರುವಂತವಳು ನೀನು. ನಿನಗೆ ತಂದೆ ತಾಯಿ ಮಾತ್ರವಲ್ಲ, ನಿನಗೆ ಪುರ ಯಾವುದು ಎನ್ನುವುದು ಅರಿವಾಗದೇ ಇರುವಂತವಳು. ಹಾಗಂತ ಸಾಗರಿ ಇದು ನನ್ನ ಪುರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ತಂದೆಯವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ತದನಂತರದಲ್ಲಿ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಇನ್ನು ಕಾಲ ವಿಳಂಬಿಸುವುದಲ್ಲ, ಆದಷ್ಟು ಬೇಗ ನಮ್ಮ ಪುರತ್ತ ಸಾಗುಣ ಬಾಯಿಗೆ. ಓಡೋಡಿ ಬಂದು ನಮ್ಮ ಪಾದವನ್ನ ಕಟ್ಟಿಕೊಳ್ತಾ ಇದ್ದೀಯ. ಹೌದು, ಈಗಾಗಲೇ ಗುರುಮಠದಿಂದ ಸಕಲ ವಿದ್ಯೆಗಳನ್ನ ಮುಗಿಸಿ ಬಂದವ ಎನ್ನುವುದಾಗಿ ಭಾವಿಸಿಕೊಳ್ತೇನೆ. ಹೌದು, ಎಲ್ಲರೂ ಕ್ಷೇಮದಿಂದ ಬಂದಿದ್ದಾರೆ ತಾನೆ? ಎಲ್ಲರೂ ಕ್ಷೇಮದಿಂದ ಬಂದಂತವರು. ಹೌದು. ಅಷ್ಟೇ ಅಲ್ಲ, ನಿನ್ನ ಮನಸ್ಸಿನಲ್ಲಿ ಏನೆನ್ನುವುದು ನನಗೆ ಅರ್ಥವಾಯಿತು. ಯಾಕೆ ಈ ರೀತಿಯಾಗಿ ಪ್ರಶ್ನೆ ಎನ್ನುವುದು ನೋಡಿದ್ರೆ ಎಷ್ಟೊಂದು ವಿಚಿತ್ರವಾಗಿದೆ. ಯಾಕೆ ಗೊತ್ತಾ? ಯಾವತ್ತು ಬರುವಾಗ ಒಬ್ಬನೇ ಬರ್ತಾ ಇದ್ದ. ಆದ್ರೆ ಇಂದು ಯಾರನ್ನೋ ಕರೆದುಕೊಂಡು ಯಾರು ಬಂದ. ಮಗನೇ? ಯಾರು? ಅವಳು ಬೇರೆ ಯಾರು ಅಲ್ಲ. ಈಗಾಗಲೇ ಗುರುಮಠಕ್ಕೆ ಸೇರಿ ವಿದ್ಯಾಭ್ಯಾಸವನ್ನು ಕಲಿಯುವುದಕ್ಕಾಗಿ ಹೋದಂತವನು. ಆ ಸಮಯದಲ್ಲಿ ಇವಳು ನನಗೆ ಪ್ರೀತಿಸಿದಂತವಳು, ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ ಹೇಳಿದಂತವಳು. ಯಾಕೆಂದ್ರೆ ಅವಳಿಗೆ ತಂದೆ ತಾಯಿ ಯಾರು ಇಲ್ಲದಂತವಳು, ಇದ್ದಂತವಳು. ಹಾಗಂತ ಅವಳನ್ನು ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ ಮಾತು ಕೊಟ್ಟಂತವನು. ಆ ಕಾರಣಕ್ಕಾಗಿ ಅನಾಥೆಯಾಗಿರಬಾರದೆನ್ನುವಂತ ಕಾರಣಕ್ಕಾಗಿ ಅವಳನ್ನು ಕೈ ಹಿಡಿದು ಇಲ್ಲಿವರೆಗಾಗಿ ಕರೆದುಕೊಂಡು ಬಂದಂತವನು. ಮಗನೇ, ಸರಳನೋರೆ ದೂತ ಸರಳನೋರೆ ದೂತ ಕೇಳಿ ವರ್ಷದ ಸರಳ ಗೋತ್ರ ಪರಿಣಯವನೋ ಮಗನೇ, ಯಾವುದೇ ಕುಲ ಗೋತ್ರವನ್ನಿಳಿಸದೆ ಆಕೆಯನ್ನ ಪ್ರೀತಿಸಿದ್ದೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು, ಅನಾಥೆಯಾಗಿದ್ದಂತವಳು. ಅವಳನ್ನು ಬಿಟ್ಟಿರುವುದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಒಂದೊಂದು ದಿನ ಅವಳನ್ನ ಬಾಳ ಸಂಗಾತಿಯಾಗಿ ಹೊಂದುವ ಬಯಕೆಯನ್ನ ಇಚ್ಛಿಸ್ತಾ ಇದ್ದೀಯ. ಹೌದು. ಹಾಗಾದ್ರೆ ನಿನ್ನ ಆಸೆಯನ್ನ ಯಾವುದೇ ಕಾರಣಕ್ಕೂ ತಿರಸ್ಕರಿಸುವನು ನಾನಲ್ಲ. ಯಾಕೆ ಕೇಳಿದ್ರೆ ಯಾಕೆ? ಕ್ಷತ್ರಿಯರು ನಾವು. ಹೌದು. ಹಾಗಂತ ಕುಲ ನೆಲೆಯನ್ನ ಯಾವುದೇ ಕಾರಣಕ್ಕೂ ನೋಡಬಾರದು. ಯಾಕೆ ಕೇಳಿದ್ರೆ ಯಾಕೆ? ಪುರದ ಅರಸನಾಗಿ ಎಲ್ಲರನ್ನು ಮಕ್ಕಳೋಪಾದಿಯಲ್ಲಿ ಸಮಾನತೆಯಿಂದ ಕಾಣಬೇಕಾದ್ದು ನನ್ನ ಕರ್ತವ್ಯವೂ ಹೌದು. ಹಾಗಾಗಿ ಇದು ನಿಮ್ಮಿರುವರ ವಿವಾಹಕ್ಕೆ ವ್ಯವಸ್ಥೆ ಒಪ್ಪಿಗೆ, ಅಮ್ಮನ ಒಪ್ಪಿಗೆ ಉಂಟು ಅಂತ ಆಯ್ತು. ಹಾಗಾದರೆ ಅತಿ ವಿಜೃಂಭಣೆಯಿಂದ ವಿವಾಹವೆನ್ನುವುದು ಏರ್ಪಡಬೇಕು. ಹಾಗಾಗಿ ವಿವಾಹದ ಸಿದ್ಧತೆ
ಓಸಿಣಿಯನ್ನು ಮದುವೆಯಾಗಬೇಕು ಎನ್ನುವ ಕುರಿತಾಗಿ ಅವಳ ಹಿಂದೆ ಅಲಿಂದಾಡಿದ್ದು ಎಷ್ಟೋ ಆದರೂ ಅವಳ ಅಂಗಸುಖವೋ ಅವಳ ಸುಖವೋ ನನ್ನ ಪಾಲಿಗೆ ಸಿಗಲಿಲ್ಲ. ಏನು ಮಾಡೋಣ? ಬಯಸಿದ್ದೆಲ್ಲವೂ ಸಿಗುವುದಿಲ್ಲ ಎನ್ನುವಂತಹ ಮಾತು ಎಷ್ಟು ಸತ್ಯವೋ ಆ ಸತ್ಯಗಳನ್ನು ಸುಳ್ಳು ಮಾಡಬೇಕೆನ್ನುವುದಕ್ಕಾಗಿ ಅಲ್ಲಿದೆ ಅವಳ ಹಿಂದೆ. ಆದರೆ ನನಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದೆ ಹೋಯಿತು. ಏನು ಮಾಡೋಣ? ಹೇಗಾದ್ರೂ ಮಾಡಿ ಆ ವರ್ಷಿಯ ಅಂಗಸುಖವನ್ನು ಪಡೆಯಬೇಕು ಎನ್ನುವ ಕುರಿತಾಗಿ ಎಲ್ಲಿ ಹೋದರು ಅವಳದ್ದೇ ನೆನಪು. ಎಲ್ಲಿ ಹೋದರು ಅವಳ ಮೈಮಾಟವೇ ಕಣ್ಣಿಗೆ ಕಾಣುವಂತಹ, ಕಣ್ಣಿಗೆ ಕಟ್ಟಿದಂತಹ ಅನುಭವ. ಹೀಗಿರುವಾಗ ಹೋದೆ ಅಂಗಸುಖವನ್ನು ಪಡೆಯುವುದಕ್ಕಾಗಿ. ಏನು ಮಾಡೋಣ? ಅವರೆಲ್ಲರೂ ಸೇರಿ ಈ ವಿಕೃಷ್ಣನ ಕಾಡಿಗೆ ಅಟ್ಟಿದರು, ಸೆರೆಮನೆಗೆ ಅಟ್ಟಿದರು. ಆ ಸೆರೆಮನೆಯಿಂದ ಇವತ್ತು ಬಿಡಿಸಿಕೊಂಡು ಬಂದಿರುವೆ ಹೇಗೆ? ಸೆರೆಮನೆಯಲ್ಲಿರುವಂತಹ ಅನ್ನವನ್ನು ಕೊಡುವಂತಹ ಬಡವನ್ನು ಮುರಿದ ಮೆಟ್ಟಿ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೇನೆ. ಸ್ವಾಮಿ, ಪ್ರಪಂಚ ಮುಖದಲ್ಲಿ ಒಂದು ಮಾತುಂಟು, ಅದೇನು ಗೊತ್ತೇ? ಯಾವಾಗ ನಾನು ನಡೆಯುತ್ತಿದ್ದೆನೋ ಆಗ ಇರುವಂತಹ ಜನ ಬೆಂಬಲ ನಾನು ಒಳಗಡೆ ಹೋದ ಮೇಲೆ ಇರುವುದಿಲ್ಲವಂತೆ. ಆದರೆ ನನಗೆ ಹಾಗಲ್ಲ. ನಾನು ಆವಾಗ ಬೆಳೆಯುತ್ತಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಜನ ನನ್ನ ಎದುರುಗಡೆಯಲ್ಲಿದ್ದರು. ಇವತ್ತಿಗೂ ನಾನು ಜೈಲಿನಿಂದ ಬಿಡುಗಡೆ ಆಗುತ್ತೇನೆ ಎಂಬಂತಹ ವಿಷಯವನ್ನು ತಿಳಿದಾಗ ಅದೋ ಎಲ್ಲ ಕಡೆಯಲ್ಲಿಯೂ ಮಾಲಾಧಾರಿಯಾಗಿ ನಿಂತಿದ್ದಾರೆ. ಯಾಕಾಗಿ? ನನಗೆ ಕೊರಳಿಗೆ ಆಹಾರವನ್ನು ಹಾಕಿ ಸ್ವಾಗತಿಸುವುದಕ್ಕಾಗಿ ಸ್ವಾಗತವನ್ನು ಬಯಸಿದ್ದೇನೆ. ತಡ ಮಾಡುವುದಲ್ಲ. ಮನಸ್ಸಲ್ಲಿರುವಂತಹ ಆಸೆ ಈಡೇರಬೇಕಂತ ಆದರೆ, ನಾನು ಅಂದುಕೊಂಡಂತಹ ಕಾರ್ಯ ಸಾಧಿಸಬೇಕು ಅಂತಾದರೆ, ವಿಚಾರವಂತನಾಗಿ ವಿಚಾರ ಮಾಡಬೇಕಂತಾದರೆ ಅದಕ್ಕೊಂದು ಸಮಯ ಸಂದರ್ಭ ಅನ್ನೋದು ಬೇಕು. ಆ ಸಮಯ ಸಂದರ್ಭವನ್ನೇ ಕಾಯುತ್ತಾ ಮುಂದುವರಿಯುತ್ತೇನೆ. ನೋಡೋಣ. ಏನು ಮಾಡೋಣ ಹೇಳಿ? ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ. ಆ ಸಾಗರಿ ಅನ್ನುವಂತ ಕೈ ತುತ್ತು ನನ್ನ ಕೈಯಲ್ಲಿತ್ತು. ಇನ್ನೇನು ತಿಂದು ಬಿಡಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ಪ್ರೀತಮ ಬಂದು ಕೈ ತಪ್ಪಿಸಿ ಬಿಟ್ಟ. ತಾನು ಆ ಹುಡುಗಿಯನ್ನ ಲಗ್ನವಾದ. ಬಿಡುವುದಿಲ್ಲ. ಆದ್ರೆ ಸಹಕಾರಕ್ಕೆ ಯಾರಾದ್ರೂ ಬರ್ಬೇಕಿತ್ತಲ್ವ? ನೋಡ್ತೇನೆ ಏನು ಮಾಡಬೇಕು ಅನ್ನುವುದನ್ನ.
ನನ್ನ ಯಾಕೆ ಕೇಳಿದ್ರೆ ಹಾ ಪ್ರಪಂಚ ಮುಖದಲ್ಲಿ ಹ್ಮ್ ಮನುಷ್ಯನಾದವನಿಗೆ ಹಾ ಬದುಕುವುದಕ್ಕೆ ಹಕ್ಕಿದೆ. ಹೌದು ಖಂಡಿತ. ಆ ಬದುಕು ಹ್ಮ್ ಯಾವ ರೀತಿಯಲ್ಲಿ ಬದುಕಬೇಕೆನ್ನುವುದು ಹಾ ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಖಂಡಿತ ಹೌದು. ಆ ವಿಚಾರವನ್ನು ಹ್ಮ್ ಹೇಗೆ ಮಾಡಬೇಕು ಹ್ಮ್ ಎನ್ನುವುದರ ಮುಖೇನ ಹಾ ಬದುಕಿನ ದಾರಿಯನ್ನ ಕಂಡುಕೊಳ್ಳಬೇಕು ಓಹೋ ಎನ್ನುವುದಾಗಿ ಹೇಳಿದಂತಹ ಸತ್ಯ. ಹಾ 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 ಆ ಸತ್ಯಾಸತ್ಯತೆಯಲ್ಲಿ ಮಾತನಾಡುವಾಗ ಹಾ ಕಂಡೆ ಹ್ಮ್ ಬದುಕಿನಲ್ಲಿ ಛಲ ಒಂದಿತ್ತು. ಆ ಛಲಕ್ಕಾಗಿಯೇ ನಾನು ಸಾಧಿಸಿದಂತಹ ಸಮಯವನ್ನು ಹುಡುಕುತ್ತಿದ್ದೆ. ಈ ಪುಣ್ಯಾತ್ಮ ಯಾರು ನಾನು ಕಲಿತಂತ ಗುರುಮಠದಲ್ಲೇ ಕಲಿತವ ಅನ್ನಿಸ್ತಾರೆ. ಹುಡುಕಿದ ಆ ಬಳ್ಳಿ ಕಾಲಿಗೆ ತಗುಲಿದ ಹಾಗೆ ಕಾಣ್ತಾ ಇದೆ. ಯಾಕಾಗಿ ಗೊತ್ತಾ ಪುಣ್ಯಾತ್ಮ, ಇವತ್ತಿನ ದಿನ ಹ್ಮ್ ನನಗೆ ಬೇಕಾದದ್ದನ್ನು ನಾನು ಪಡೆಯುವುದಕ್ಕಾಗಿ ಹುಟ್ಟಿದ್ದೇನೆ ಎನ್ನುವುದು ಸತ್ಯ. ಆಹಾ ಆದರೆ ನಿನ್ನ ಮುಖವನ್ನು ನೋಡಿದಾಗ ಹಾ ಯಾವುದೋ ಒಂದು ಚಿಂತೆಯಲ್ಲಿ, ಯಾವುದೋ ಒಂದು ವಿಚಾರವನ್ನು ತಲೆಯಲ್ಲಿ ಹೊತ್ತು ಹಾ ಏನೋ ಒಂದು ತಿನ್ನಬೇಕು ಎನ್ನುವಂತಹ ಆ ಹಂಬಲ ಕಾಣ್ತಾ ಇದೆ. ಖಂಡಿತ ಹೌದು. ಹಾಗಾಗಿ ಹಾ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಹಾ ಪರಿವರ್ತನಾಶೀಲವಾದಂತಹ ಪ್ರಪಂಚ, ಹ್ಮ್ ವೇಗವಾಗಿ ಓಡುತ್ತಿರುವಂತಹ ಪ್ರಪಂಚದಲ್ಲಿ ಹ್ಮ್ ಮನುಷ್ಯನ ಮನಸ್ಸನ್ನುವುದು ಹಾ ಕುಟಿಲಗೊಳಿಸಿ ಹ್ಮ್ ನಮ್ಮದಾದಂತಹ ಆಸೆ ಆಮಿಷಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಹಾ ಪ್ರಯತ್ನ ಮಾಡದಿದ್ದರೆ ಹ್ಮ್ ಅವನು ಬದುಕಿನಲ್ಲಿ ಹುಟ್ಟು ವ್ಯರ್ಥ. ಪ್ರಯತ್ನಶೀಲ ಜಗತ್ತು. ಪರಿವರ್ತನಾಶೀಲವಾದಂತಹ ಜಗತ್ತು. ಹ್ಮ್ ಆ ಜಗತ್ತಿನಲ್ಲಿ ಹಾ ನಮಗೆ ಹ್ಮ್ ಏನಾದರೂ ಮಾಡಬೇಕು, ಹಾ ಯಾವ್ದಾದ್ರು ದಾರಿ ಹ್ಮ್ ಸುಗಮವಾಗಿ ನಾವು ಹೋಗಬೇಕು ಅಂತ ಆದ್ರೆ ಹಾ ಇಂಥವರ ಸಹಕಾರ ಬೇಕು. ಯಾಕೆ ಕೇಳಿದ್ರೆ ಹಾ ನಮ್ಮ ಮನೆ ಸಮಸ್ಯೆ ಹಾ. ನನ್ನ ಸಮಸ್ಯೆ ಅಂತ ತಾನೇ ಬಗೆಹರಿಸಲಿಕ್ಕೆ ಬರ್ತಾ ಇದ್ದಾರೆ. ಯಾಕಾಗಿ ಹಾ ಪ್ರಪಂಚ ಹ್ಮ್ ಯಾವಾಗಲೂ ಹಾ ಒಳ್ಳೆಯವರ ಕಡೆಯಲ್ಲಿ ಮಾತನಾಡುವುದಿಲ್ಲ. ಇಲ್ಲವೇ ಇಲ್ಲ. ಯಾಕಾಗಿ ಯಾಕಾಗಿ? ಒಳ್ಳೆಯದು ಪ್ರಪಂಚ ಮುಖಕ್ಕೆ ಆಯುರ್ವೇದ ಇದ್ದ ಹಾಗೆ. ಖಂಡಿತ. ಆಯುರ್ವೇದ ಎನ್ನುವುದು ಹ್ಮ್ ಅದು ಕ್ಷಣ 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 ಹಾ ಗುಣಮುಖತ್ವವನ್ನು ಕಾಣಿಸ್ತದೆ. ಹ್ಮ್ ಆದ್ರೆ ಹಾ ನಮಗೆ ಬೇಕಾದದ್ದು ಅದಲ್ಲ. ಅದಲ್ಲವೇ ಅಲ್ಲ. ನಮಗೆ ಬೇಕಾದದ್ದು ಹ್ಮ್ ಶೀಘ್ರ ಅತಿ ಶೀಘ್ರದಲ್ಲಿ ನಮ್ಮ ಕೆಲಸವಾಗಬೇಕು ಆಗಲೇಬೇಕು ಎನ್ನುವಂತಹ ಹ್ಮ್ ಆಸೆಯನ್ನು ಹೊತ್ತವರು. ಹಾ ಈಗ ಹ್ಮ್ ನಾವು ಯಾವುದಾದ್ರೂ ವಿಚಾರದಲ್ಲಿ ಹಾ ತೊಡಗಿದಾಗ ಹ್ಮ್ ನಮಗೆ ಯಾವುದಾದರೂ ನೆನಪಿನ ಶಕ್ತಿ ಕಡಿಮೆಯಾದಲ್ಲಿ ಹ್ಮ್ ಆ ನೆನಪು ಬರುವುದಕ್ಕೆ ಇಂಥವ್ರು ಕೆಲವರು ಬೇಕಾಗಿ. ಇಂಥವರ ಸಹಕಾರ ಬೇಕು. ಹೌದು ಹೌದು. ಅದಕ್ಕಾಗಿ ನನಗೆ ಹೇಳ್ತಿರುವುದೇನು, ಹಾ ಈಗ ವಿಚಾರವಂತನಾಗಿ ಹ್ಮ್ ಚಿಂತಾಕ್ರಾಂತನಾಗಿ ಹಾ ಕುಳಿತಿರುವುದಂತೂ ಸತ್ಯ. ಖಂಡಿತ ಹೌದು. ಅದು ನಾನು ಅರ್ಥ ಮಾಡಿಕೊಂಡೆ. ಹಾ ಆದರೆ ಹಾ ವಿಚಾರ ಯಾವುದು, ಯಾಕಾಗಿ ಚಿಂತಾಕ್ರಾಂತನಾಗಿದ್ದೀಯಾ? ಹಾ ಮೊದಲೇ ಹೇಳಿದ ಹಾಗೆ ಹ್ಮ್ ಗಂಡು ಹುಟ್ಟಿದ ಕೂಡಲೇ ಹಾ ಉದ್ಯೋಗವನ್ನು ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವುದಾಗಿ. ಹಾ ಆದರೆ ಉದ್ಯೋಗ ಹ್ಮ್ ಯಾವ ತರದ ಹಾ ಯಶಸ್ಸನ್ನು ಕೊಡುತ್ತದೆ ಎನ್ನುವುದು ಹಾ ಮುಖ್ಯವಾಗಿರ್ತದೆ. ಹಾ ಹಾ ಎಂಬಲ್ಲಿಗೆ ಹಾ ನಿನಗೆ ಹ್ಮ್ ಚಿಂತೆಯಲ್ಲಿರುವಂತಹ ನಿನಗೆ ಹಾ ನಾನು ಆ ಚಿಂತೆಯನ್ನು ಪರಿಹರಿಸುವುದಕ್ಕಾಗಿ ಬಂದೆನು ಎನ್ನುವುದಾಗಿ ಭಾಸವಾದರೂ ತಪ್ಪಾಗುವುದಿಲ್ಲ. ಅದಕ್ಕಾಗಿ ಹಾ ನಿನ್ನಲ್ಲಿರುವಂತಹ ವಿಚಾರವನ್ನು ನನ್ನಲ್ಲಿ ಹೇಳಿದರೆ ಹ್ಮ್ ನಿಂದು ಮತ್ತು ನಂದು ಎರಡೂ ವಿಚಾರ ಒಂದೇ ಅಂತ ಆದರೆ ಹಾ ಆ ವಿಚಾರಕ್ಕೆ ಹ್ಮ್ ಮುಂದಿನ ಮಾರ್ಗ ಹೇಗೆ ಕಂಡುಕೊಳ್ಳಬೇಕು ಎನ್ನುವುದಾಗಿ ಹಾ ಹಂಬಲಿಸುತ್ತಿರಬೇಕು ಎನ್ನುವುದಾಗಿ ಕಾಣ್ತಾ ಇದೆ. ಅದಕ್ಕಾಗಿ ನಿನ್ನಲ್ಲಿ ಹೇಳುವುದು ಒಂದೇ, ಯಾಕಾಗಿ ಚಿಂತಾಕ್ರಾಂತನಾಗಿದ್ದೀಯಾ? ಆತ್ಮೀಯ ಹಾ. ನನ್ನ ಸುಮಪುರದ ದೀಪ ವಿಕ್ರಮ ಪಡೆದ ಸುತನಿಕ ಸುಮಪುರದ ದೀಪ ವಿಕ್ರಮ ಪಡೆದ ಸುತನಿಕ ಪ್ರಳಯವೆಂದರು
ಹೇಳುತ್ತಿರುವೆಯಲ್ಲ? ಕಾರಣ ಏನು ಕೇಳ್ತಾ ಇದ್ದೀಯ? ಏನದು? ಅಯ್ಯ, ಹಾ ಚಿಂತೆಯಲ್ಲಿದ್ದದ್ದಂತೂ ಸತ್ಯ. ಹಾ ನಿನ್ನನ್ನ ನೋಡಿದಾಗ ಹಾ ನನ್ನ ಆತ್ಮೀಯನಂತೆ ಕಾಣ್ತಾ ಇದ್ದೀಯ. ಓಹೋ ನೋಡುವುದಕ್ಕೆ ನನ್ನ ಅಣ್ಣನ ಹಾಗಿದ್ರು ಕೂಡ ಹಾ ನನ್ನ ಆತ್ಮೀಯತೆಯಿಂದ ಮಾತನಾಡಿಸಿದ್ದೀಯ. ಹಾ ಅಯ್ಯ, ನನ್ನ ಘನ ಕಾರ್ಯದ ಒಂದು ಸಮಸ್ಯೆಗೆ ಹಾ ನಿನ್ನ ಸಹಾಯ ಸಿಗಲೇಬೇಕು. ಏನದು ಗುರು ಕಾರ್ಯ? ಯಾರು ಎನ್ನುವುದಾಗಿ ಕೇಳಿದೆಯಲ್ಲ? ಹಾ ಸುಮಪುರದ ಅರಸನ ಮಗ ಹಾ ಪ್ರಳಯ ಎನ್ನುವುದಾಗಿ. ಏನು ಮಾಡೋಣ ಹೇಳು? ಹಾ ಗುರುಮಠದಲ್ಲಿದ್ದಾಗ ಒಂದು ಹೆಣ್ಣನ್ನ ನೋಡಿದ್ದೆ, ಸಾಗರಿ ಎನ್ನುವುದಾಗಿ. ಹಾ ಅವಳನ್ನೇ ಪ್ರೀತಿಸಿ ಮದುವೆಯಾಗಬೇಕು ಅಂದುಕೊಂಡೆ. ಆದ್ರೆ ಏನು ಮಾಡೋಣ, ಹಾ ನನ್ನ ಪ್ರೀತಿಗೆ ಆಕೆ ಒಪ್ಪಲಿಲ್ಲ. ಹಾ ಪ್ರೀತಿಯಿಂದ ಬೇಡಿಕೊಂಡೆ, ಕಳಕಳಿಯಿಂದ ವಿನಂತಿಸಿಕೊಂಡೆ, ಆಗಲಿಲ್ಲ. ಹಾ ಕೊನೆಗೊಂದು ಪ್ರಯತ್ನ ಮಾಡುವ ಅಂತ ಹೇಳಿ ಹಾ ಬಲಾತ್ಕಾರಕ್ಕೆ ಮುಂದಾದೆ. ಯಾವ ಬಲಾತ್ಕಾರ? ಅವಳ ಮಾನಹರಣ, ಪರಮ ಪವಿತ್ರವಾದಂತಹ ಬಲಾತ್ಕಾರ. ಸನ್ಮಾನ ಮಾಡಬೇಕಾದಂತ ಕಾರ್ಯ. ಹಾ ಇಂಥ ಕಾರ್ಯಕ್ಕೆ ಆ ಪಾಪಿ ಮಗ ಪ್ರೀತಮನು ಬಂದು ತಡೆದ. ಓಹೋ ಏನು ಮಾಡೋಣ ಹೇಳು? ಹಾ ಈಗೊಂದು ಕಾಲ ಇದೆ, ಹಿಂದಿನ ಕಾಲದ ಹಾಗಲ್ಲ. ಹಾ ಈಗ ಹಣ, ಹೆಣ್ಣು ಹಾ ಇವು ಎರಡು ಇದ್ದರೆ ಮಾತ್ರ ಹಾ ಜಗತ್ತೇ ಬಾಯಿ ತೆರೆದು ನೋಡ್ತದೆ. ನಾವು ಬಾಯಿ ತೆರೆದರೆ ತಪ್ಪಾಗುತ್ತದ? ಹಾಗಾಗಿ ಅವಳನ್ನ ಬಲಾತ್ಕರಿಸುವುದಕ್ಕೆ ಮುಂದಾದೆ. ಹಾ ಆತ ಬಂದು ತಪ್ಪಿಸಿದ, ತಾನು ಮದುವೆಯಾದ. ಹಾ ಹಾ ನನ್ನ ಪ್ರಯತ್ನ ನಿಲ್ಲುತ್ತದ? ಹಾ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಓ ಆದ್ರೆ ಅದನ್ನ ಪ್ರಯತ್ನವನ್ನ ಸಫಲ ಮಾಡಿಕೊಳ್ಳುವುದಕ್ಕೆ ನನ್ನ ಒಬ್ಬನಿಂದ ಶಕ್ತಿ ಸಾಲ್ತಾ ಇಲ್ಲ. ಓಹೋ ತಾವೇನಾದ್ರೂ ಸಹಾಯ ಮಾಡ್ತೀರಾ? ಸಹಾಯ ಬೇಕಾ? ವೈದ್ಯ ಹಾಲಿದ್ದು ಹೇಳಿದ್ದು ಹಾಲು ಅನ್ನ, ಹಾ, ರೋಗಿ ಬಯಸಿದ್ದು ಹಾಲು ಅನ್ನ. ನನಗೆ ಬೇಕಾದದ್ದು ಅದೇ, ಹೌದಾ? ನಿನಗೆ ಬೇಕಾದದ್ದು ಅದೇಯಾ? ಪ್ರಳಯ, ಹಾ, ನನಗೆ ಬೇಕಾದದ್ದು ಅದೇ, ಹ್ಮ್, ನಿನಗೆ ಬೇಕಾದದ್ದು ಅದೇ. ಅಂದ್ರೆ ಪ್ರಪಂಚ ಮುಖದಲ್ಲಿ ಹ್ಮ್, ನೀ ಹೇಳಿದ್ದೆ ಸತ್ಯ. ಹಾ, ಯಾವ ತಂದೆ ತಾಯಿಗಳು ಹ್ಮ್, ಮಕ್ಕಳನ್ನ ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಹಾ, ಮಗನೇ ಭಜನೆ ಮಾಡು, ಮಗನೇ ದೇವರಿಗೆ ಕೈ ಮುಗಿ, ಹಾ, ಒಳ್ಳೆಯ ಕಾರ್ಯವನ್ನ ಮಾಡು ಎನ್ನುವುದಾಗಿ ಹೇಳುತ್ತಾರೋ, ಹಾಗೇನಾದ್ರೂ ಮಾಡಿದ್ರೆ ನಿನಗೆ ಈ ಜನ್ಮದಲ್ಲಿ ಪುಣ್ಯ ಸಿಗುತ್ತದೆ ಅಂತ ಹೇಳ್ತಾರೆ. ಪುಣ್ಯ ಸಿಗುತ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳಲ್ವೇ? ಆದರೆ ಪಾಪ ಪುಣ್ಯ ಎನ್ನುವುದು ಹ್ಮ್, ಭೂಮಿ ಮೇಲೆ ಕಾಣುವಂತದ್ದಲ್ಲ. ಅಲ್ಲವೇ ಅಲ್ಲ. ನೀನು ಹ್ಮ್, ಭೂಮಿಯ ಮೇಲೆ ಕಾಣುವಂತದ್ದು ಯಾವುದು? ಸುಖ. ಸುಖ. ಆ ಸುಖ ಎನ್ನುವುದು ಹಾ, ಅನುಭವಿಸುವವರ ತೋಳಿನಲ್ಲಿ ಹ್ಮ್, ಅಥವಾ ಸುಖಿಸುವವರ ತಕ್ಕಿಯಲ್ಲಿರಬೇಕು. ಬೇಕೇ ಬೇಕು. ಹಾಗಾದ್ರೆ ಹಾ, ಪ್ರಪಂಚ ಮುಖ ಹ್ಮ್, ಹೇಗಿದೆ ಕೇಳಿದ್ರೆ, ಹಾ, ಇವತ್ತು ಹ್ಮ್, ನಾವು ಏನನ್ನ ಆಸೆ ಪಟ್ಟೆವೋ ಹಾ, ನಾಳೆನೆ ಅದು ನಾವು ಪಡೆಯಬೇಕು. ಪಡೆಯಬೇಕಾದ್ರೆ ಹಾ ಸಂಪತ್ತು ಬೇಕು, ಸುಖವೂ ಬೇಕು. ಹಾ ಇಲ್ಲದೆ ಇದ್ರೆ ಹ್ಮ್ ಇಂದಿನ ಕಾಲದಲ್ಲಿ ಹಾ ಯಾರು ಸಂಪತ್ತು, ಸುಖ, ಹಾ ಕೆಟ್ಟತನ, ಕ್ರೂರತನ ಹಾ ಮಾಡ್ತಾನೋ ಅಂತವರಿಗೆ ಜನ ಸನ್ಮಾನ ಮಾಡುವುದು, ಹಾ. ಅಂತವರ ಭಾವಚಿತ್ರವನ್ನೇ ತೂಗು ಹಾಕಿ ಪೂಜೆಯನ್ನ ಮಾಡ್ತಾರೆ. ಯಾಕಾಗಿ ಹಾ, 10 ಜನರ ಒಂದು ಆಶೆಯನ್ನ ಹ್ಮ್, ಒಬ್ಬ ಮನುಷ್ಯ ಹಾ, ಅತಿ ಶೀಘ್ರದಲ್ಲಿ ನೆರವೇರಿಸ್ತಾನಂತಾದ್ರೆ ಹ್ಮ್, ಅವರ ಪಾಲಿಗೆ ಅವನೇ ದೇವರು. ದೇವರಲ್ವೇನಾ? ಆ ದೇವರು ಹ್ಮ್, ಯಾವಾಗ ಕೊಡುತ್ತಾನೆಯೋ ಹಾ, ಆವಾಗ ನಾವು ಅದನ್ನ ಪಡೆದುಕೊಳ್ಳಬೇಕು. ಹ್ಮ್, ನಾಳೆ ಪಡೆದರಾಯ್ತು, ನಾಳೆ ಪಡೆದರಾಯ್ತು, ಒಳ್ಳೆಯ ಕ್ಷಣಗಳು ಬರ್ತದೆ, ಒಳ್ಳೆಯ ಕ್ಷಣಗಳು ಬರ್ತದೆ ಅಂತಾದ್ರೆ ಒಳ್ಳೆಯ ಕ್ಷಣ ನಾವು ಸತ್ತ ಮೇಲೆ ಬರುವುದು. ಅದು ನಮ್ಮ ಜೀವನದಲ್ಲಿ ಸಿಗುವುದು ನಮಗಲ್ಲ, ನಮಗಿಂತ ಮೊದಲು ಬೇರೆಯವರ ಪಾಲಾಗ್ತದೆ. ಖಂಡಿತ ಹೌದು. ಅದಕ್ಕಾಗಿ ಹ್ಮ್, ಈಗ ನೀನು ಬಯಸಿದ್ದು ಸಾಗರಿ ಎನ್ನುವಂತಹ ಹುಡುಗಿಯ, ಹಾ, ಹಾಗೆಯೇ ನಾನು ಬಯಸಿದ್ದು ಹಾ. ಅವಳ ಅತ್ತೆ ವರ್ಷಿಣಿನ. ಅಂದರೆ ಒಂದೇ ಮನೆಯ 2 ಹಕ್ಕಿಗಳು, ಒಂದೇ ಬಾಣಕ್ಕೆ ಹಾ. 2 ಹಕ್ಕಿಯನ್ನ ಕೆಡವಬೇಕು. ಕೆಡುಹಬೇಕು. ಹಾಗಾಗಿ ಹಾ, ನಾವು ಮಾಡಬೇಕಾದದ್ದೇನು? ಹ್ಮ್, ಇವತ್ತಿಗೆ ಹಾ,
ನಿನಗೆ ಬೇಕಾದದ್ದು ಸೊಸೆ, ನನಗೆ ಬೇಕಾದದ್ದು ಅತ್ತೆ. ಇಬ್ಬರಿಗೂ ಗಂಡಂದಿದ್ದಾರೆ. ಅವರು ದೈವತ್ವನ ಹುಡುಕಿ ಅವರನ್ನ ಪಡೆದವರು. ಆದರೆ ನಮಗೆ ದೈವತ್ವ ಆಗ ಬರ್ತದ? ಆಗುವುದೇ ಇಲ್ಲ, ಆಗು ಬರುವುದಿಲ್ಲ. ಅದಕ್ಕೆಲ್ಲ ತದ್ವಿರುದ್ಧ ನಾವು. ತದ್ವಿರುದ್ಧವಾದಂತಹ ನಾವು ಪ್ರಪಂಚದಲ್ಲಿ ಯಾವುದು ಎಷ್ಟೊತ್ತಿಗೆ ಏನು ಬೇಕೋ ಅದನ್ನ ಪಡೆದೇ ತೀರುವವರು. ಪಡೆಯಲೇಬೇಕು. ಈಗ ನಿನ್ನ ಸಹಾಯ ನನಗೆ ಬೇಕು, ನನ್ನ ಸಹಾಯ ನಿನಗೆ ಬೇಕು. ಹೌದು. ಹೀಗಿರುವಾಗ ನಾವು ತಡ ಮಾಡುವುದೆಯಾ? ಅಲ್ಲವೇ ಅಲ್ಲ. ಸಿರಿನಾಡಪುರದಲ್ಲಿ ಇವತ್ತೇ ಒಂದು ಕಾರ್ಯ. ಏನದು? ಜಾತ್ರೆ ದಿನವೇರಿರುವುದು ಎಂದೆನನು. ಬರುವ ಕಾರ್ತಿಕ ಮಾಸದೊಳಗೊಂದು ಶುಭ ದಿನದಿ ಸಿರಿನಾಡಪುರದಾಗಿ ದೈವವಾಗಿರುವ ಪರಮ ಚೌಂಡೇಶ್ವರಿಯ ಪೂಜೆ ನಡೆಯಲಿ ಪುರಾದಿನದಿ. ನಾವು ಸ್ಥಳಕ್ಕೆ ಹೊರಟು ಕಾರ್ಯವ ಸಾಧಿಸಲು. ಸಿರಿನಾಡಪುರದಲ್ಲಿ ನಮಗೆ ಬೇಕಾದಂತಹ ವಸ್ತು ಇದೆಯಂತಾದರೆ ಮುತ್ತಿಗೆ ಹಾಕಲೇಬೇಕು. ಹಾಕುವುದಕ್ಕೊಂದು ಕ್ಷಣಗಳೇ ಬೇಕು ಎನ್ನಬೇಕು ಅಂತಾದ್ರೆ ನಾಳೆಯ ದಿನ ಕಾರ್ತಿಕ ಮಾಸದಂದು ಸಿರಿನಾಡ ಚೌಡೇಶ್ವರಿಯ ಜಾತ್ರೆ ಎನ್ನುವುದಾಗಿ ಅಲ್ಲಿ ಆಗ್ತದೆ. ಅವಾಗ ಜನ ಸಮೂಹವೆಲ್ಲವೂ ಸೇರ್ತದೆ. ಹಾಗಾಗಿ ನಾವು ಹೋಗಬೇಕಾದದ್ದು ಹೇಗೆ? ಜಾತ್ರೆ ನೋಡುವುದಕ್ಕಾಗಿ ನಾವು ಹೋಗುವುದಲ್ಲ, ಅಲ್ಲವೇ ಅಲ್ಲ, ನಡೆಯುವಂತಹ ಜಾತ್ರೆಯನ್ನು ನಿಲ್ಲಿಸುವುದಕ್ಕಾಗಿ ಹೋಗಬೇಕು. ಹೋಗಬೇಕಾದರೆ ಅದಕ್ಕೆ ಸಂಪತ್ಭರಿತವಾದಂತಹ ವಸ್ತುಗಳೇ ಬೇಕಲ್ವೇ? ಬೇಕೇ ಬೇಕು. ಯಾವ ರೀತಿಯಲ್ಲಿ ಮುತ್ತಿಗೆಯನ್ನು ಕೊಡಬೇಕು? ಒಂದು ಪ್ರಳಯ ಮತ್ತು ವಿಕೃಷ್ಟರು ಸಿರಿನಾಡನ್ನು ಹೊಕ್ಕರು ಅಂತಾದರೆ ಪ್ರಳಯವೇ ಸೃಷ್ಟಿಯಾಗಬೇಕು. ಪ್ರಳಯವೇ ಸೃಷ್ಟಿಯಾಗಿ ಸುನಾಮಿ ಅಲೆಗಳ ಹಾಗೆ ಪಟ 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 ಮೇಘನಬೇಕು. ಹಾಗಾಗಿ ಇವತ್ತಿಗೆ ನಾವು ತಡ ಮಾಡುವುದಲ್ಲ, ಅಲ್ಲವೇ ಅಲ್ಲ, ನಮ್ಮಲ್ಲಿರುವಂತಹ ಸಿಡಿ ಮತ್ತು ಗುಂಡುಗಳನ್ನು ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ನಮ್ಮ ಆಸೆ ಕನಸುಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ನೀನೇ ಹೇಳಿದ ಹಾಗೆ ನಮ್ಮಲ್ಲಿರುವಂತಹ 10 ಜನರು ನಾವು ಅವರಿಗೆ ಏನು ಬೇಕು ಆವಾಗ ಕೊಟ್ಟು ಸಲಹಿದವಲ್ಲ, ಅವರನ್ನ ಭಯೋತ್ಪಾದಕರೋಪಾದಿಯಲ್ಲಿ ನಾವು ಸ್ವೀಕರಿಸಬೇಕು. ನಮ್ಮವರೆಲ್ಲ ಇದ್ದಾರೆ, ಅವರ ಕೈಯಲ್ಲಿ ಮತ್ತು ಗುಂಡುಗಳನ್ನ ಕೊಡಬೇಕು. ಆಗದಂತೆ ಕೊಟ್ಟಾದ ನಂತರ ಸಿರಿನಾಡ ಪುರದ ಜಾತ್ರೆಯ ಮೆರವಣಿಗೆಯಲ್ಲಿ ಆ ಮದ್ದು ಗುಂಡುಗಳನ್ನ ಸ್ಫೋಟಿಸಿ ಅಲ್ಲಿ ಗದ್ದಲವನ್ನ ಎಬ್ಬಿಸಿದೆ ಎಂತವಾದರೆ ನಾವು ಕಣ್ಣಿಟ್ಟ 2 ಹಕ್ಕಿಗಳು ಪಡೆಯುವುದಕ್ಕೆ ಸಾಧ್ಯ. ಅದಕ್ಕಾಗಿ ತಡ ಮಾಡುವುದಲ್ಲ. ಹೋಗುವ ಬಗೆ ಹೇಗೆ? ನಮ್ಮ ಆರಾಧ್ಯ ದೈವ ಓಳೋ ಶಂಕರನಾಗಿರುವಂತಹ ಮಹಾದೇವನನ್ನ ಸ್ಮರಿಸಿ, ಯಾಕಾಗಿ ಶೀಘ್ರ ಹೊರ ಕೊಡುವನಲ್ವಾ, ನಮಗೆ ಜಯ ಬೇಕಲ್ಲ, ಜಯ ಬೇಕಲ್ವಾ? ಅದಕ್ಕಾಗಿ ಅವನನ್ನೇ ಸ್ಮರಿಸಿ ಅವನಿಗೆ ಹೇಳಿ ಹೊರಡಲ್ವಾ? ಆಗದಂತೆ ತಂದೆಯಾದಂತಹ ಭದ್ರಪ್ಪನಿಂದ ಅಪ್ಪಣೆಯನ್ನ ಪಡೆದು ಮಾತೆಯನ್ನ ಹುಡುಕಲಾಸ್ಕವಾಗಿ ಬಂದವನು ನಾನು. ಬರುಬರುತ್ತ ಅನತಿ ದೂರದವರೆಗೆ ಬಂದಿದ್ದೇನೆ. ಅದೇನದು? ಅತ್ತ ಕಡೆಯಲ್ಲಿ ಜನಸಾಗರವೇ ಹೋಗ್ತಾ ಉಂಟು. ಅಲ್ಲಿ ನೋಡಿದಲ್ಲಿ ಪಕ್ಷಿಗಳ ಚಿತ್ಕಾರ ಕೇಳ್ತಾ ಉಂಟು. ತಡ ಮಾಡುವುದಲ್ಲ, ನೇರವಾಗಿ ಅಲ್ಲಿಗೆ ಹೋಗಿ ನೋಡ್ತೇನೆ.
ಯೋಗ ಪತಿಗಳೆದುರು ಇದರ ಜೊತೆಗೆ ಸರಸರಾಜವು ಹಿತವಿಗಿದುವುದು ಜೀವನ ಯೋಗವು ನಮ್ಮದು. ನಿನಗೊಂದು ಮಾತು ಹೇಳಿದ್ದೆ ಶೀಘ್ರ ಅತಿ ಶೀಘ್ರವಾಗಿ ಯಾವುದಾದರೂ ಸುಖಿಸಬೇಕಾದರೆ ಹ, ಸಮಯ ಸಂದರ್ಭಗಳು ಒದಗಿ ಬರಬೇಕು ಎನ್ನುವುದಾಗಿ. ಖಂಡಿತ ಹೌದು. ಹೌದಾ? ಹ, ಪ್ರಪಂಚ ಹ್ಮ್ ಒಬ್ಬರಿಗೆ ಅನ್ವಯಿಸಿದ್ದಲ್ಲ, ಹ, ಒಬ್ಬರಿಗೆ ಮಾರು ಹೋದದ್ದಲ್ಲ, ಹ್ಮ್ ಒಬ್ಬರಿಗೆ ಕೊಡುವುದಲ್ಲ. ಅಲ್ಲವೇ ಅಲ್ಲ. ಪ್ರಪಂಚದಲ್ಲಿ ಇರುವಂತಹ ಪ್ರಜಾ ಪರಿವಾರಗಳಲ್ಲಿಯೂ ಹ, ಸುಖ ಎನ್ನುವುದು ಉಂಟೇ ಉಂಟು, ಎಲ್ಲರಿಗೂ ಎಲ್ಲವೂ ದಕ್ಕಲೇಬೇಕು. ಸಮಯ ಎನ್ನುವುದು ಬರಬೇಕು. ಹೌದಾ? ಹ, ನೋಡು, ಯಾವಾಗ ನಾವಿಬ್ಬರು ಒಂದಾಗಿ ಹ, ನಮ್ಮ ವಿಷಯವನ್ನು ನಾವು ವಿಚಾರವನ್ನು ಹೇಳಿಕೊಂಡು ಹ್ಮ್ ಕಾರ್ಯ ಸಾಧನೆಗಾಗಿ ಬಂದೆವು, ಹ, ಹುಡುಗು ಸುಳಿಲ ಆರ್ಭಟಕ್ಕೆ ಕಾರ್ಮೋಡಗಳೇ ಎಲ್ಲಾಡಿ ದಿಕ್ಕು ತಪ್ಪಿ ಹೋದಂತೆ ಹ, ಜಾತ್ರೆ ಎನ್ನುವುದು ಛಿದ್ರವಾಗಿ ಹೋಗಿದೆ. ಖಂಡಿತ ಹೌದು. ಅಲ್ಲ, ಹ್ಮ್ ಜಾತ್ರೆಯ ನಡೆಸುವ ಪ್ರಮುಖರು ಹ, ಈಗ ನಮ್ಮ ಕೈ ಗೊಂಬೆಯಾಗಿದ್ದಾರೆ. ಅಲ್ಲ ಪುಣ್ಯಾತ್ಮ, ಹ, ಜಾತ್ರೆ ಆರಂಭವಾಗುವಂತ ಸಂದರ್ಭದಲ್ಲಿ ಹ, ಸಹಸ್ರಾರು ಜನ ತುಂಬಿದ್ರು. ಹ, ನಮ್ಮ ಪ್ರವೇಶ ಯಾವಾಗ ಆಯ್ತು ಆಯ್ತು. ಎಲ್ಲರೂ ನಡಿಗೆ ಓಡ್ತಾ ಇದ್ದಾರೆ. ಹೌದು, ಸಮಯ ಅದೇ. ನಮಗೆ ಬೇಕಾದದ್ದು ಅದೇ ಅಲ್ವಾ? ಹೌದು. ಹ್ಮ್ ಈಗ ನಾವು ಮಾಡ್ತಿರುವಂತಹ ಕಾರ್ಯ ಯಾವುದು? ಹ, ಜನರ ಸಮೂಹದಲ್ಲಿ ಮಾಡುವಂತಹ ಕಾರ್ಯ ಅಲ್ಲ. ಹೌದಾ? ಸನ್ಮಾನದ ಕಾರ್ಯ ಆದ್ರೂ ಸಮೂಹದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಹ್ಮ್ ಆದ್ರೆ ಈ ಕಾರ್ಯ ಹ, ಇಬ್ಬರು ಗಂಡಂದಿರನ್ನ ಕಟ್ಟಿ ಹಾಕಿ ಹ್ಮ್ ಬಲಾತ್ಕರಿಸುವಂತಹ ಕಾರ್ಯ. ಖಂಡಿತ ಹೌದು. ಯಾವ ಬಲಾತ್ಕಾರ? ಪರಮ ಪವಿತ್ರವಾದಂತಹ ಬಲಾತ್ಕಾರ. ಯಾರಾದ್ರೂ ಸನ್ಮಾನ ಮಾಡುವವರಿದ್ರು ನಾವು ಈಗ ಬಂದ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅಲ್ವಾ? ಹೌದಾ? ಹ್ಮ್ ಯಾಕಾಗಿ ನಾವು ಏನನ್ನ ಅಂದುಕೊಂಡೆವೋ ಹ್ಮ್ ಅದನ್ನ ಈಡೇರಿಸುವಂತಹ ಸಮಯ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ. ಹೌದಾ? ಅದು ನೋಡಿ. ಹೀಗೂ ಉಂಟೆ. ಹಾಗಾಗಿ ಪ್ರಪಂಚದಲ್ಲಿ ನಾವೇ ಅಂದುಕೊಂಡ ಹಾಗೆ ನಮ್ಮ ಸಮಯ ಶುರುವಾಯಿತು. ಹಾಗಾದ್ರೆ ತಡ ಮಾಡುವುದಾ? ಪತಿಗಳಿದಿರು ಹ್ಮ್ ಸತಿಗಳಿರಿಗೆ ಹ, ಪ್ರಣಯದೂಟವು ಅಲ್ಲ ಕಾಮದೂಟವು ಹೇ ವಿಕೃಷ್ಣ, ಯಾವುದಾದರೂ ಒಂದು ಊಟವನ್ನು ಅವ್ರಿಗೆ ಬಡಿಸ್ಬೇಕು. ಇವರೆಲ್ಲ ನೇರ ಪ್ರಸಾರದಲ್ಲಿ ನೋಡ್ಬೇಕಾದಿತ್ತು. ಹೌದು. ಪುಣ್ಯಾತ್ಮ, ಈಗ ನಿನ್ನ ಹೆಂಡತಿಯನ್ನ ಬಲಾತ್ಕಾರ ಮಾಡುವಂತದ್ದನ್ನ ನೋಡುವಂತ ಭಾಗ್ಯ ಅಂದ್ರೆ ನಿನ್ನದೇ ಯೋಗ ನೋಡು. ಯಾವ ಗಂಡಂದಿರಿಗೂ ಇಂಥ ಪರಿಸ್ಥಿತಿ ಎಲ್ಲ ಬರುವುದು. ಪಾಪಿ ಮಕ್ಕಳೇ, ನೋಡ ಎಲ್ಲ ಮಾಡು ಕಾರ್ಯ ಹಿಂದಿನಿಂದ ಅವ್ರ ಮುಖ ನೋಡ. ಇವನ ಕೈ ಅಷ್ಟೇ ಕಟ್ಟಿದ್ದೇವೆ, ಹ, ಹ, ಹ. ಇವನ ಬಾಯಿ ಮೊದಲು ಕಟ್ಟಬೇಕು. ಯಾರು ಬಾಯಿ ಕಟ್ಟುದು ಬೇಡ, ಪಾಪಿ ಮಗ. ಬಾಯಿ ಕಟ್ಟುದು ಬೇಡ. ಈಗ ನಾವು ಮಾಡುವಂತಹ ಕಾರ್ಯದಲ್ಲಿ ಬೊಬ್ಬೆ ಹಾಕ್ಬೇಕು ಅವ. ಹೌದಲ್ವಾ? ಹಾ, ಬಾಯಿ ಕಟ್ಟುದು ಬೇಡ. ಇವ್ ನೋಡ, ಇವ್ ನೋಡ, ಇವ್ ನೋಡ. ಬಿಟ್ರು ನೋಡು, ಬಿಟ್ರು ಹೊಡಿತೇನೆ ಅನ್ನುವಂತಹ ಮಾತು. ಕೈ ಬಿಡಿಸಿ ನೋಡು. ಹಾ, 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 ಹಾ. ಬಿಡಿಸಿಕೊಳ್ಳುವಂತ ತಾಕತ್ತಿಲ್ಲ. ನಿಕೃಷ್ಟ ನಿನ್ನ ಪಾಲಿಗೆ ಆಗಿರ್ಬೋದು, ನನ್ನ ಪಾಲಿಗೆ ನಾನು ನಿಕೃಷ್ಟನೇ ಆದರೂ ನನ್ನದಾದಂತಹ ಪರಿಕಲ್ಪನೆಯ ಜಗತ್ತಿನಲ್ಲಿ ನಾ ಏನನ್ನ ಕಂಡಿದ್ದೇನೋ ಅದನ್ನ ಅನುಭವಿಸುವಂತಹ ಸಂದರ್ಭ ಈಗ. ಅದು ಏನ್ ಹೇಳಿದ್ರು ಬಾಯಲ್ಲಿ ಮಾತ್ರ ಹೇಳ್ಬೇಕು, ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಣಯ, ಇವರೆಲ್ಲ ಮಾಡ್ತಿರುವುದೇನು ಗೊತ್ತಾ? ಇವರೆಲ್ಲ ಮಾಡಿದ್ದೇನು ಜೀವನದಲ್ಲಿ? ಇವತ್ತು ಬರ್ಬೋದು ಎನ್ನುವುದಾಗಿ ಹ, ಬಂದಂತಹ ವಸ್ತುವನ್ನ ಹಾಗೆ ಪೆಟ್ಟಿಗೆಯನ್ನು ಹಾಕಿ ಮುಚ್ಚಿಟ್ಟಂತವರು ಇವರು. ನಾವು ಹಾಗೆ ಮಾಡುವುದಾ? ಅಲ್ಲವೇ ಅಲ್ಲ. ಇವರು ಮುಚ್ಚಿಟ್ಟಂತಹ ಪೆಟ್ಟಿಗೆಯ ಬೀಗವನ್ನು ತೆಗೆದಿದ್ದೇವೆ. ನಾವು ಅನುಭವಿಸಬೇಕು. ಈಗ ಆ ವಸ್ತುವನ್ನು ತೆಗೆದು ಅನುಭವಿಸ್ಬೇಕಲ್ವಾ? ಅಲ್ಲವೇ? ಮತ್ತೆ ಪಿತಳ ರತಿಯ ರಮಣ
ಅವ್ರಿಗೆ ನಾವೀಗ ಏನೂ ಮಾಡೋದು ಬೇಡ. ಅವ್ರಿಗೆ ತಿರುಗಿ ಸಾಕಾಗಿದೆ. ಏ ಒಂದು ಬದಿ ಮೂಲೆಯಲ್ಲಿ ನಿಂತ ಎಲ್ಲ ದುಷ್ಟರೇ ಹಾ ಇಬ್ಬರನ್ನು ನೋಡಿದಿರ ಹಾ ಸರಿಯಾಗಿ ಕಡಿದರೆ 2 ಊರಿಗೆ ಊಟ ಹಾಕಬಹುದು ಗೆಳೆಯ ಅಂತಹ ಇದು ಬಾ. ನಾವಿನ್ನು ಘನ ಕಾರ್ಯ ಮುಗಿಸಲೇ ಇಲ್ಲ, ಈಗಲೇ ಮಗು ಹೇಗೆ ಪ್ರವೇಶ ಆಯ್ತು ಅಂತ ಮಗು ಯಾರಂತ ಗೊತ್ತಾಗ್ಲಿಲ್ಲ. ಮಗು ಯಾರ್ದಂತ ನಾನು ಪರಿಚಯ ಮಾಡಿಸ್ತೇನೆ. ಇವ ಹೇಳಿದ ಮಾತೇನು? ಮಾತನ್ನು ನಮ್ಮನ್ನ ಕಡಿದರೆ 2 ಊರಿಗೆ ಸಾಕಾಗುವುದು. ಇವನನ್ನ ಕಡಿದ್ರೆ ಹಾ ನಮ್ಮನೆ ನಾಯಿಗೆ ಸಾಕಾಗೋಗಿಲ್ಲ. ಏ ಹಾ ಮೂರ್ಖರೇ, ಹಾ ಮುಖಾನುಮುಖಿ ಮಾತಾಡಿ ಹಾ ಮಾತಾಡುವ ಧೈರ್ಯ ಉಂಟು ಅಂತ ಆದ್ರೆ ನಿಮ್ಮಲ್ಲೇ ಮಾತಾಡಿಕೊಂಡು ಮಾತುಗಾರ ಎನಿಸಿಕೊಳ್ಳುವುದಲ್ಲ. ಬಂದವನು ನಾನು, ಹಾ ನನ್ನೆದುರಿಗೆ ಮಾತಾಡು. ನೀ ಬಂದ ಕೊಟ್ಟು ಏನು ನೀವು ಮಾಡಿ ಮಾಡಿದ್ದೇನ ಹಾ ಈ ಒಂದು ನಡೆಯುವಂತ ದೇವಿಯ ಜಾತ್ರೆಯಲ್ಲಿ ಕೆಟ್ಟ ಕಾರ್ಯವನ್ನ ಮಾಡಿ ನಿಮಗೆ ಜಾತ್ರೆ ನಮಗಲ್ವಾ? ಮಾಡಬಾರದನ್ನ ಮಾಡಿ ಸ್ಮಶಾನ ಮೌನವೇ ಆವರಿಸುವ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಅವರ ಗಂಡಂದಿರನ್ನು ಕಟ್ಟಿ ಅವರ ಮಡದಿಯರನ್ನ ಹಾ ಬಲತ್ಕರಿಸಿ ಮುಂದಾಡ್ತಾ ಇದ್ದೀರಾ. ಪರಮಪವಿತ್ರವಾದಂತಹ ನೀವಿದ್ದಲ್ಲೆಲ್ಲ ಬಲಾತ್ಕಾರ. ಹೋದೆಲ್ಲ ಇದೇ ಮಾಡುವುದ ಬಲಾತ್ಕರಿಸುವುದು ಅಂತ ಹೇಳಬೇಡ, ಮತ್ತೆ ಸನ್ಮಾನ ಮಾಡುವಂತ ಕೆಲಸ ಬಲಾತ್ಕಾರ. ಅಲ್ಲ ಸನ್ಮಾನವಲ್ಲ. ನಾವು ಈಗ ಮಾಡಿಸ್ತೇನೆ ನಿಮ್ಮ ಸನ್ಮಾನ. ನಾವು ಹೋದಲ್ಲೆಲ್ಲ ಇದೇ ಮಾಡುವುದಂತೇಳಿ ನೀ ಕೇಳುವುದಲ್ಲ. ಹಾ, ನಮ್ಮ ಕಾಯಕವೇ ಇದು. ಓಹೋ. ನಾವು ಕ್ಷಣಿಕ ಸುಖಕ್ಕಾಗಿಯೇ ದೊರೆಯಲಿದ್ದವರು. ಅದಕ್ಕಾಗಿ ಹುಟ್ಟಿದವರು. ನೀ ಅದನ್ನ ಕೆಡಿಸಲಿಕ್ಕೆ ಶಿವ ಪೂಜೆ ಕರಡಿ ಬಂದಾಗ ಬಂದಿಯಲ್ಲ, ಹಾ, ಹಾ. ಈಗ ನಿನಗೇನ್ ಮಾಡ್ಬೇಕು ಹೇಳು? ನಿಜವಾದ ನೀವು ಅಂತ ಕಾರ್ಯವನ್ನು ಮಾಡಲು ಹುಟ್ಟಿದವರಾದರೆ ಹಾ ಅಂತಹ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಲು ಹುಟ್ಟಿ ಬಂದವನು. ಅವನು
ಹೇಳಿದರು. ದುರುಳರಿರುವ ನಮ್ಮ ಕೈಸೆರೆಯನ್ನ ಕಟ್ಟಿ ಮಾನಿನಿಯರ ಮಾನಹರಣವನ್ನ ಮಾಡುವ ಕಾಲಕ್ಕೆ ದೇವ ಮಾನವನಂತೆ ಬಂದೆಯ ಮಗು. ಬಂದದ್ದು ಮಾತ್ರವಲ್ಲ, ಮಾನವನ್ನು ನಮ್ಮ ಪ್ರಾಣವನ್ನು ರಕ್ಷಿಸಿದವನು ನೀನಿದ್ದೀಯ. ಚದುರಿ ಹೋದಂತಹ ಜನಸಮೂಹವನ್ನ ಮತ್ತೆ ಒಗ್ಗೂಡುವಲ್ಲಿ, ಮತ್ತೆ ತಾಯಿಯ ಕಾರ್ಯ ನೆರವೇರುವಲ್ಲಿ ಸಹಕಾರಿಯಾದವನು ನೀನು ಮಗು. ಒಮ್ಮಿಂದೊಮ್ಮೆಯಲ್ಲಿ ಸಿಡಿಲಿನ ರೀತಿಯಲ್ಲಿ ಬಂದು ಅವರನ್ನ ಹೊಡೆದೋಡಿಸಿದೆಯಲ್ಲ, ಯಾರು ನೀನು? ನಿನಗೆ ಈ ಭೂಮಿಯ ಬೆಳಕನ್ನು ತೋರಿಸಿದಂತಹ ಆ ನಿನ್ನ ತಂದೆ ಯಾರು? ಹಾಗೆ ಬದುಕಿನಲ್ಲಿ ಈ ಭೂಮಿಯ ಬೆಳಕನ್ನ ತೋರಿಸಿದಂತಹ, ಈ ಭೂಮಿಗೆ ನಿನ್ನನ್ನ ಕರುಣಿಸಿದಂತಹ ಆ ನಿನ್ನ ಜನ್ಮದಾತೆ ಯಾರು? ಎಲ್ಲವನ್ನ ಹೇಳ್ತೀಯ ಮಗು ನನ್ನಲ್ಲಿ? ಮಹಾರಾಜರೇ, ಮಗು, ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀರಾ? ನಾನು ಯಾರು, ಎಲ್ಲಿಂದ ಬಂದವನು ಎನ್ನುವ ಸವಿಸ್ತಾರವಾದಂತ ಪರಿಚಯ ಬೇಕು. ಎಲ್ಲಿಂದ ಎರಗಿ ಬೀಳುವೆ ನಾನು ದೊರೆಯೇ. ಸಂಕಷ್ಟದಲ್ಲಿ ಸಿಲುಕಿದವರನ್ನು ಕಾಪಾಡಬೇಕಾದದ್ದು ನಮ್ಮ ಧರ್ಮ. ಹೌದು, ಹಾಗಾಗಿ ನಿಮ್ಮನ್ನ ಬಂದು ಕಾಪಾಡಿದವನು. ಕಾಪಾಡಿದ ಮೇಲೆ ನಿನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಾ. ನನ್ನ ಪರಿಚಯ ಎಂದು ಹೇಳಿಕೊಳ್ಳಲು ಅಷ್ಟೇ ದೊಡ್ಡದಲ್ಲ. ತಂದೆ ಯಾರು, ತಾಯಿ ಯಾರು ಎನ್ನುವುದನ್ನು ಅರಿಯದಾದೆ. ಆದರೆ ನನ್ನನ್ನು ಸಾಕಿ ಸಲುಹಿ ಯೋಗ್ಯವಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸಿದನೊಬ್ಬ ಸಾಕು ತಂದೆ ಎನಿಸಿಕೊಂಡವನು ಭದ್ರಪ್ಪ ಎನ್ನುವುದಾಗಿ. ಭದ್ರಪ್ಪ? ಹೌದು. ಅವನಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತವನು ನಾನು. ನನ್ನಲ್ಲಿ ಹುದುಗಿರುವಾದಂತಹ ಪ್ರಶ್ನೆಯೊಂದು, ನನ್ನ ಜನ್ಮಕ್ಕೆ ಕಾರಣಕರ್ತರಾದಂತಹ ಜನ್ಮದಾತ ಯಾರು, ಪಿತ ಯಾರು ಎನ್ನುವುದನ್ನು ಅನ್ವೇಷಣೆ ಮಾಡಬೇಕು ಅಂತ ಅವರಲ್ಲಿ ಕೇಳಿದಾಗ, ಮಗು ನಿನ್ನ ಬಲಗೈ ಮೇಲಿರುವ ಈ ಮತ್ಸ್ಯ ಚಿಹ್ನೆ ಆ ದಾರಿಯನ್ನ ತೋರಿಸ್ತದೆ, ಅದನ್ನು ಹಿಡಿದುಕೊಂಡು ಹೋಗು.
ನಿನ್ನ ಜನ್ಮದಾತ ಯಾರೆಂದು ನಿನಗೆ ಸಿಗಬಹುದೆನ್ನುವುದಾಗಿ ಹೇಳಿದ್ರು. ಮಾತೆಯ ಅನ್ವೇಷಣೆಗಾಗಿ ಬಂದವನು ನನ್ನವನು. ಇದ್ದಂತಹ ನನ್ನ ಜನ್ಮದಾತ ಎಲ್ಲಿದ್ದಾನೆ ಎನ್ನುವುದಾಗಿ ಅಪವಿಸ್ತಾ ಬಂದವನು ಮಹಾರಾಜನು. ಇಷ್ಟು ನನ್ನ ಪರೀಕ್ಷೆಯ ಜನ್ಮದಾತೆಯ ಹುಡುಕಾಟದಲ್ಲಿ ಬಂದವ ನೀನು. ಹೌದು. ಬಲಗೈ ಮೇಲಿರುವಂತಹ ಮತ್ಯ ಕುರಿತು ಮಚ್ಚೆಯನ್ನೇ ಹಿಡಿದುಕೊಂಡು ಹೌದು ಜನ್ಮದಾತೆಯನ್ನು ಹುಡುಕಿ ಬಂದವ ನೀನು. ಇಳೆಯ ಬದಿದವ ಬಳಸಿ ನೋಡುದ ನುಡಿದಳು ವರ್ಷಿಣಿ ಬಾಲಕನಾಡುತ್ತಿರುವಂತಹ ಮಾತನ್ನು ಕೇಳಿ ಒಮ್ಮಿಂದೊಮ್ಮೆಲೆ ನಿನ್ನ ಮುಖ ಕಮಲ ಯಾಕೋ ಮುದುಡಿದ ರೀತಿಯಲ್ಲ, ನಿನ್ನ ಅಂತರಂಗದೊಳಗೆ ಹಲವು ಭಾವಗಳು ಕುಣಿದಾಡಿದ ರೀತಿಯಲ್ಲಿ. ಸ್ವಾಮಿ ಯಾಕೆ? ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ. ಪತಿವ್ರತೆಯು ನಾನಲ್ಲ ಮೆದೆಯ ಕತೆ ಪೇಳುವೆನು. ಪತಿವ್ರತೆಯು ನಾನಲ್ಲ ಮೆದೆಯ ಕತೆ ಪೇಳುವೆನು. ಕತೆಗೊಳ್ಳದಿರು ಮದುವೆ ಮುನ್ನ, ಕತೆಗೊಳ್ಳದಿರು ಮದುವೆ ಮುನ್ನ. ಸುತನೀತನನು ಪಡೆದ ಪತಿತೆಯಾಗಿ ಎನ್ನುತ್ತಾ. ಸುತನೀತನನು ಪಡೆದ ಪತಿತೆಯಾಗಿ ಎನ್ನುತ್ತಾ. ಸತ್ಯವನ್ನು ನುಡಿಯುತ್ತಿರೆ ಧ್ರುವನು, ಸತ್ಯವನ್ನು ನುಡಿಯುತ್ತಿರೆ ಧ್ರುವನು. ಹೇಳು ವರ್ಷಿಣಿ, ನಿನ್ನ ಅಂತರಂಗದ ಭಾವ ಏನು ಹೇಳು? ಇದು ನಿಮ್ಮ ಈ ಸತ್ಯ ಸತ್ಯವಾಗಿ ಪತಿರತಿ ಅಲ್ಲ, ಪತಿಥಿ ಅಲ್ಲ ಸ್ವಾಮಿ. ಯಾಕೆ ಯಾಕಿಂತಹ ಮಾತನ್ನು? ಅದಕ್ಕೆ ಕಾರಣ ನನ್ನ ಬದುಕಿನಲ್ಲಿ ನಡೆದಂತಹ ಘಟನೆ ಸಾಕ್ಷಿ ಸ್ವಾಮಿ. ಇದು ಈ ಹಿಂದೆ ಎಲ್ಲ ವಿಚಾರವನ್ನು ನಿಮ್ಮಲ್ಲಿ ಹೇಳಿಕೊಂಡಳು ನಾನು, ಆದ್ರೆ ಸಂಪೂರ್ಣವಾಗಿ ಹೇಳಿಲ್ಲ ಸ್ವಾಮಿ. ಮತ್ತೆ ಆಯ್ತು, ಅದು ಹೇಳಬೇಕೆಂದು ಬಯಸಿದ್ರು ಕೂಡ ನನ್ನ ತಂದೆಯ ಆಜ್ಞೆ ಮುಖಾಂತರವಾಗಿ ಅಲ್ಲೇ ನಿಲ್ಲಿಸಿರು ನಾನು. ಇದು ಅಂದಿನಿಂದ ಇಲ್ಲಿಯವರೆಗೆ ನಿಮಗೆ ಹೇಳಿದ್ದು ನನ್ನ ಭಾವನ ನನಗೆ ಪ್ರೀತಿಸಿದೆ. ನನ್ನ ಬಾಬಾ ಇಹಲೋಕ ಯಾಕೆ ತ್ಯಜಿಸಿ ಬಿಟ್ಟರು ಎಂಬುದಾಗಿ ಹೇಳಿ ಸ್ವಾಮಿ. ಸತ್ಯವೇ ಸರಿ, ಆದರೆ ಆ ಭಾವನೊಂದಿಗೆ ಬೆರೆತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದೆ ಸ್ವಾಮಿ. ಆ ಗಂಡು ಮಗುವಿಗೆ ಕೈಯ ಮೇಲೆ ಮಸ್ತ ಲಾಂಛನವಾದ ಗುರುತಿದೆ. ಈತನನ್ನು ಕಂಡಾಗ ಆ ಮಸ್ತ ಲಾಂಛನ ಅವನ ಕೈಯ ಮೇಲಿದೆ ಸ್ವಾಮಿ. ಇವನು ಹೇಳುತ್ತಿರುವ ಒಂದೊಂದು ಮಾತಿಗೂ ನಾನು ಅಂದು ಕಳೆದುಕೊಂಡ ನನ್ನ ಮಗನಿಗೂ ಹೋಲಿಕೆ ಆಗ್ತಾ ಇದೆ ಸ್ವಾಮಿ, ಹೋಲಿಕೆ ಆಗ್ತಾ ಇದೆ. ಇದು ಇವರೇ ನನ್ನ ಮಗ, ಈತನೇ ನನ್ನ ಮಗ ಸ್ವಾಮಿ. ಮಗನೇ 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 ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ಎಷ್ಟು ಕಾಲ ನಾವು ಇದ್ದೇನಪ್ಪ. ನೀನೇ ನನ್ನ ತಾಯಿ ಇರುವುದು ಈಗ ಆಯ್ತಮ್ಮ, ಈಗ ಮಗನೇ ರಾಜಕುಮಾರ ತಪ್ಪು ಮಾಡಿದಮ್ಮ. ನಿನಗೆ ನನ್ನನ್ನು ಈ ರೀತಿಯಾಗಿ ಜನ್ಮದಾತೆ ಮನ
ನನ್ನ ತಾಯಿ ಎನ್ನುವುದನ್ನು ಕೇಳಿದಾಗ ನನ್ನ ಆನಂದಕ್ಕೆ ಎಡೆಯೇ ಇಲ್ಲವಮ್ಮ. ನಿಜವಾಗಿಯೂ ಜನ್ಮದಾತೆಯನ್ನ ಪಡೆದು ನಾನು ಧನ್ಯನಾದೆನಮ್ಮ, ನಾನು ಧನ್ಯನಾದೆ ಅಮ್ಮ. ರಾಜಕುಮಾರ ಉಪಾಧಿ ಬಳಿಬೇಕಿತ್ತು ನೀನು. ಆದರೆ ನಾನು ಮಾಡಿದ ತಪ್ಪಿಗಾಗಿ ನಿನ್ನು ಕಾಡು ಮಾರ್ಗವಾಗಿ ಮಾಡಿಬಿಟ್ಟಿರಲ್ಲ ಕಂದ. ಇರಲಿ ಅಮ್ಮ, ನಾನು ಯಾವುದೋ ಜನ್ಮದಲ್ಲಿ ಬಹುಶಃ ಪಾಪ ಕರ್ಮಗಳನ್ನು ಮಾಡಿದ ನಿಮಿತ್ತವಾಗಿ ಈ ಒಂದು ತಾಯಿಯ ನೋವನ್ನು ಅನುಭವಿಸುವ ಒಂದು ಕರ್ಮವನ್ನು ಅನುಭವಿಸಬೇಕು ನಾನು ನಿನಗೆ ಕೊಡ್ತೇನೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಇಲ್ಲ ಕಂದ. ಕ್ಷಮಿಸಿ ಬಿಡು ತಾಯಿ, ಕ್ಷಮಿಸಿ. ಇಲ್ಲ ಕಂದ. ಇದು ಹಾಗೆ ಇನ್ನೊಂದು ಮಾತಮ್ಮ, ನನ್ನ ಜನ್ಮದಾತೆ ನೀನು ಅಂತ ಗೊತ್ತಾಯ್ತು. ಆದರೆ ನನ್ನ ಹುಟ್ಟಿಗೆ ಕಾರಣರಾದವರು ಎಲ್ಲಿದ್ದಾರಮ್ಮ? ಮತ್ತೆ ಯಾರಮ್ಮ? ಇದು ಈ ಹಿಂದೆ ನಾನು ಪ್ರೀತಿಸಿದ ನಿನ್ನ ತಂದೆ ಆ ವೈರಿಯ ಮುಖಾಂತರವಾಗಿ ಇಹಲೋಕದ ಯಾತ್ರೆ ಸಿಗ್ತಾರಪ್ಪ. ಆದ್ರೆ ನನ್ನ ಜೀವನದಲ್ಲಿ ಕೇವಲ ತಾಯಿಯನ್ನ ಕಾಣುವ ಯೋಗ ಮಾತ್ರ ಉಂಟು ಅಂತ ಆಯ್ತು ಅಮ್ಮ. ಜನ್ಮದಾತೆಯನ್ನು ನಿನ್ನನ್ನು ಕಂಡಿರಲ್ಲ, ನನ್ನ ಬಾಳು ಪುನೀತವಾಯ್ತಮ್ಮ. ನನಗೆ ಸಾಕು, ಇನ್ನೇನು ಬೇಡ. ಆ ಬಗ್ಗೆ ಕೊರತೆ ನಿನಗೆ ಬೇಡ. ಇದು ತದನಂತರದಲ್ಲಿ ಮದುವೆ ಆದವಳು ನಾನು. ಇದು ತಂದೆ ವರ್ಷಿಣಿ, ಅವರು ಒಪ್ಪುತ್ತಾರೆ ನಮ್ಮ, ಖಂಡಿತ ಒಪ್ತಾರೆ. ವರ್ಷಿಣಿ, ಬಹುವಿಧವಾಗಿ ನೊಂದುಕೊಳ್ತಾ ಇದ್ದೀಯ. ಈ ಮೊದಲೇ ಹೇಳಿದವನು ನಾನಿದ್ದೆ. ಹೆಣ್ಣಿಗೆ ಮದುವೆಯ ಪೂರ್ವದಲ್ಲಿ ಆದಂತಹ ಘಟನೆಗಳು ಯಾವುದು ಸಂಬಂಧವಿಲ್ಲ. ಯಾಕೆ ಕೇಳಿದರೆ ಮದುವೆಯಾದ ನಂತರವೇ ಹೆಣ್ಣಿನ ಭವಿಷ್ಯ ಎನ್ನುವುದು ಉಜ್ವಲವಾಗುವುದು. ಹಾಗಾದರೆ ವರ್ಷಿಣಿ, ಈತನನ್ನ ಹಡೆದವಳು ನೀನೇ ಅಂತ ಆದರೆ ಈತನು ನಮ್ಮ ಮಗನಿದ್ದ ಹಾಗಲ್ಲವೇ? ನಮ್ಮ ಮಗ ಪ್ರೀತಮನೊಟ್ಟಿಗೆ ನಮ್ಮ ಮಗ ಪ್ರಥಮ. ಹೌದು, ಈತನನ್ನು ಮಗನೆಂದು ನಾನು ಒಪ್ಪಿಕೊಂಡಿದ್ದೇನೆ. ಮಗನೇ ಪ್ರಥಮ. ನಿಜವಾಗಿ ನಾನು ಭಾಗ್ಯಶಾಲಿ ಅಮ್ಮ. ಯಾಕೆಂದ್ರೆ ಎಲ್ಲರಿಗೂ ಇಂತಹ ಒಂದು ಉದಾರವಾದಂತಹ ಮನಸ್ಸು ಎನ್ನುವುದು ಇರುವುದಿಲ್ಲ. ಇಂತಹ ಒಂದು ಉದಾರತ್ವ ಮನುಷ್ಯರನ್ನ ಪತಿಯಾಗಿ ನೀವು ಪಡೆದಿದ್ದೀರಾ ಅಂತಾದ್ರೆ ನೀವು ಪುಣ್ಯವಂತರೇ ಅಮ್ಮ. ಜನ್ಮದಾತೆಯು ಜಗದಿನ ಜನ್ಮದಾತೆಯು ಜಗದಿ ಮಾನ್ಯಳು ಕಣ್ಣಿಗೆ ಕಾಂಬ ಸಜೀವನೇ ಕಣ್ಣಿಗೆ ಕಾಂಬ ಸಜೀವಂತೆ ಚೂಡಿ ಬೆಳಕನು ತೋರಿದವಳೆ ಚೋಡಿ ಬೆಳಕನು ತೋರಿದವಳೆ ಜನ್ಮದಾತೆ ಮಗನೇ ಪ್ರಥಮ. ಜನಕ ಮಗುವೊಂದನ್ನು ನವಮಾಸಗಳ ಪರ್ಯಂತ ತನ್ನ ಗರ್ಭದಲ್ಲಿರಿಸಿಕೊಂಡು ಬಂದಂತಹ ಬವಣೆಗಳನ್ನೆಲ್ಲ ನುಂಗಿ ನವಮಾಸದ ನಂತರದಲ್ಲಿ ಈ ಲೋಕದ ಬೆಳಕನ್ನ ತೋರಿಸುವವಳು ಯಾರು ಕೇಳಿದರೆ ಹಾಯಲ್ಲಿ ಅವಳೇ ಜನ್ಮದಾತೆ. ಹೌದು. ಇನ್ನು ಹೇಳ್ತೀಯ, ಮಕ್ಕಳ ಉಜ್ವಲವಾದಂತಹ ಭವಿಷ್ಯವನ್ನ ಸರಸ್ವತಿ ದೇವಿಯಾಗಿ ರೂಪಿಸುವವಳು ಯಾರು ಕೇಳಿದರೆ ಅವಳೇ ಅವಳೇ ಜನ್ಮದಾತೆ. ಹೌದು. ಎಲ್ಲ ಸಂದರ್ಭದಲ್ಲಿಯೂ ತಾಯಿ ಬಂದು ಅಲ್ಲ ದೇವರು ಬಂದು ಕಾಪಾಡುವುದಕ್ಕೆ ಸಾಧ್ಯವಿಲ್ಲ, ಅಲ್ಲ ಮಕ್ಕಳನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕಾಗಿ ದೇವರೇ ಭುವಿಗೆ ನೀಡಿದಂತಹ ವರ ಯಾವುದು ಕೇಳಿದರೆ ಅವಳೇ ಜನ್ಮದಾತೆ. ಇನ್ನು ಲೋಕವನ್ನೇ ಪರಿಪಾಲಿಸುವಂತಹ ಆ ಸೃಷ್ಟಿ ಸ್ಥಿತಿ ಲಯ ಮಾಡುವಂತಹ ಆ ಪರಮಾತ್ಮರಿಗೂ ದಾತಾರಳು ಯಾರು ಕೇಳಿದರೆ ಅವಳೇ ಜನ್ಮದಾತೆಯಲ್ಲವೇ? ಹಾಗಾಗಿ ಈ ಪ್ರಪಂಚದಲ್ಲಿ ತಾಯಿಯ ಸ್ಥಾನ ಎನ್ನುವುದು ಬಹುದೊಡ್ಡದಾಗಿದೆ. ಹಾಗಾಗಿ ಈ ಲೋಕದಲ್ಲಿ ಜನ್ಮದಾತೆ ಲೋಕಮಾನ್ಯಳು, ಜನ್ಮದಾತೆ ಲೋಕಮಾನ್ಯಳು, ಜನ್ಮದಾತೆ ಲೋಕಮಾನ್ಯಳು. ಸಮಸ್ತ ಲೋಕ ಸುಖಿನೋ ಭವಂತು. ಜನ್ಮದಾತೆ ನಮನ
ಮಾತ ನೀರದು ಮಾರಯ್ಯನ ಮಾತ ನೀರದು ಗೋಕುಲ ಹೂವನೆಂದರೆ ಉದರಕ್ಕೆ ಧೀರ ಕಂಸಗೆ ಬಂದ